ನಿನ್ನೆ ಗಾಂಧೀಜಿಯವರು ತೀರಿಕೊಂಡ ದಿನ. ಹೀಗಾಗಿ ಅವರ ನೆನಪು ಮಾಡಿಕೊಳ್ತಾ ರಾಮರಾಜ್ಯದ ಪರಿಕಲ್ಪನೆಯನ್ನು ತೆಗೆದುಕೊಂಡು ಬರ್ಬೋದಾ ಅಂತ ಒಂದು ಕಲ್ಪನೆ ಇತ್ತು. ಆದರೆ ಈ ಟಾಪಿಕನ್ನು ಯೋಚನೆ ಮಾಡುವಾಗ ರಾಮ ಮಂದಿರದ ಕುರಿತ ವೈಭವ ಇಷ್ಟು ಹೀಗೆ ನಡೀಬೋದು, ಹೀಗೆ ರಾಮ ಮಂದಿರದ ಇನಾಗರೇಷನ್ ಆಗ್ಬೋದು ಅನ್ನೋಂಥ ಪರಿಕಲ್ಪನೆ ನಮ್ಮಲ್ಲಿ ಯಾರಿಗೂ ಇರಲಿಲ್ಲ. ಹೀಗಾಗಿ ಇವೆಲ್ಲವನ್ನೂ ಕಣ್ಮುಂದೆ ಇಟ್ಕೊಂಡೆ, ಪರಿಪ್ರೇಕ್ಷ್ಯದಲ್ಲಿ ಇಟ್ಕೊಂಡೆ ನಾನು ಇವತ್ತಿನ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಇಚ್ಛಿಸ್ತೀನಿ. ಬಹಳ ಖುಷಿಯ ಸಂಗತಿ ಏನು ಅಂತಂದರೆ, ಪ್ರತಿ ಬಾರಿ ಇಲ್ಲಿಗೆ ಬರುವಾಗ ನಂಗೆ ಚೆನ್ನಾಗಿ ನೆನಪಿದೆ, ರಾಮ ಮಂದಿರದ ಕುರಿತ ವರ್ಡಿಕ್ಟ್ ಬರುವಾಗಲೂ ಕೂಡ ಇಲ್ಲೊಂದು ಕಾರ್ಯಕ್ರಮ ಇತ್ತು ನನಗೆ. ಅವತ್ತು ಬೇರೆನೋ ಟಾಪಿಕ್ ಮಾತಾಡಬೇಕಿತ್ತು, ಆದರೆ ರಾಮ ಮಂದಿರದ ಕುರಿತಂತೆಯೇ ಚರ್ಚೆ ತುಂಬ ಆಗೋಯಿತು. ಹಾಫ್ ಆಫ್ ದ ಟಾಪಿಕ್ ಅದೇ ಆಗೋಗಿತ್ತು. ಇವತ್ತಿಲ್ಲಿಗೆ ಬರಬೇಕಾದ್ರೆ ಇನ್ನೊಂದು ಸಂತಸದ ಸುದ್ದಿ ಹೊತ್ಕೊಂಡು ಬಂದಿದ್ದೀನಿ. ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲಿ ಈ ಒಂದು ವಾರದೊಳಗೆ ಪೂಜೆಯನ್ನು ಆರಂಭಿಸಬೇಕು ಅಂಥೇಳಿ ಕೋರ್ಟ್ ಅನುಮತಿ ಕೊಟ್ಟಿದೆ. ಅನುಮತಿ ಎಲ್ಲ ಆದೇಶ ಕೊಟ್ಟಿದೆ, ಬರೀ ಅನುಮತಿ ಅಲ್ಲ, ನೀವು ಬೇಕಿದ್ರೆ ಮಾಡ್ಬೋದು, ಬೇಡದಿದ್ರೆ ಬಿಡ್ಬೋದಲ್ಲ, ಮಾಡಬೇಕು ಅದನ್ನು ಅಂತ. ಬಹಳ ಖುಷಿಯ ಸಂಗತಿ, ಆಶ್ಚರ್ಯದ ಸಂಗತಿ. ಗೊತ್ತಿಲ್ಲ ರಾಮರಾಜ್ಯ ಅಂದರೆ ಹೀಗೆ ಇರುತ್ತಾ ಅಂತ ನೀವೇ ಹೇಳಬೇಕು ನನಗೆ. ಮಡ್ರಾಸ್ ಹೈಕೋರ್ಟ್ ವಿಚ್ ಈಸ್ ರೇರ್, ನೀವು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರೋದನ್ನು ಕೇಳಿರ್ಬೋದು, ಬೇರೆ ಬೇರೆ ಹೈಕೋರ್ಟ್ಗಳು ಕೊಟ್ಟಿರೋದು ಕೇಳಿರ್ಬೋದು. ಮದ್ರಾಸ್ ಹೈಕೋರ್ಟ್ ಒಂದು ಮಾತು ಹೇಳಿದೆ, ಹಿಂದೂ ದೇವಸ್ಥಾನಗಳು ಅಂದರೆ ಪಿಕ್ನಿಕ್ ಸ್ಪಾಟ್ಗಳಲ್ಲ, ನಿಮಗೆ ಬೇಕಾದ ಬಟ್ಟೆ ಹಾಕ್ಕೊಂಡು ಬರೋದು, ಯಾರ್ಯಾರೋ ಒಳಗೆ ಬಂದು ನುಸುಳಿಕೊಂಡು ಹೋಗೋದು ಹೀಗೆಲ್ಲ ನಡೆಯುವಂತಿಲ್ಲ. ಅನ್ಯ ಧರ್ಮೀಯರು ಹಿಂದೂ ದೇವಾಲಯದ ಒಳಗೆ ಹೋಗುವಂತಿಲ್ಲ ಅಂತ ಎಲ್ಲ ಇದರ ದೇವಸ್ಥಾನಗಳ ಹೊರಗೂ ಬೋರ್ಡ್ ಹಾಕಿ ಅಂತ ಮಡ್ರಾಸ್ ಹೈಕೋರ್ಟ್ ಹೇಳಿದೆ. ಅಂದರೆ ಹಿಂದೂ ದೇವಾಲಯಗಳಿಗೆ ನೀವು ಯಾವ ಗೌರವವನ್ನು ಇತರರ ಪೂಜಾ ಸ್ಥಳಗಳಿಗೆ ಕೊಡ್ತೀರೋ ಅದೇ ಗೌರವವನ್ನು ಇದಕ್ಕೆ ಕೊಡಬೇಕು ಎನ್ನುವಂಥ ಮಾತನ್ನು ಕೋರ್ಟ್ ಭಾಳ ಧೈರ್ಯವಾಗಿ ಹೇಳಿರೋದಿದೆಯಲ್ಲ, ಭಾಳ ವಿಶೇಷವಾಗಿರುವಂಥ ಸಂಗತಿ ಅಂತ. ಈ ದೇಶದ ಪ್ರಧಾನಮಂತ್ರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಮಾತನಾಡ್ತಾ ಒಂದು ಮಾತು ಹೇಳಿದರು, ಕಾಲಚಕ್ರ ಅಥವಾ ಕಾಲದ ಗತಿ ಈಗ ಬದಲಾಗಿದೆ ಅಂತ. ರಾಮ ಮಂದಿರದ ಇನಾಗ್ಯುರೇಷನ್ನೊಂದಿಗೆ ಕಾಲದ ಗತಿ ಬದಲಾಗಿದೆ ಅಂತ. ರಾಮರಾಜ್ಯ ಅನ್ನೋ ಪದ ಬಹುಶಃ ನಮ್ಗೆ ಹೆಚ್ಚು ಕಾಯಿನ್ ಮಾಡಿ ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರೇ. ನನಗೆ ಗೊತ್ತಿದ್ದಂತೆ ಅದಕ್ಕಿಂತ ಹಿಂದೆ ಎಲ್ಲಾದರೂ ಇದು ತುಂಬ ಬಳಕೆ ಆಗ್ತಿತ್ತ. ಆನಂತರದ ದಿನಗಳಲ್ಲೂ ಯಾರು ಬಳಸಿದ್ದಾರೋ ಅವರೆಲ್ಲರೂ ಮಹಾತ್ಮ ಗಾಂಧೀಜಿಯವರ ಕಾರಣಕ್ಕೆ ಬಳಸಿರೋದು. ರಾಮರಾಜ್ಯ 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 ಅನ್ನೋ ಪದವನ್ನು ಮಹಾತ್ಮ ಗಾಂಧೀಜಿ ತುಂಬ ಬಾರಿ ಹೇಳಿದ್ದಾರೆ. ಆದರೆ ಗಾಂಧೀಜಿಯವರ ಸ್ವತಃ ಗಾಂಧೀಜಿಯವರ ರಾಮರಾಜ್ಯದ ಪರಿಕಲ್ಪನೆ ಏನಿತ್ತು ಅಂತ ಕೇಳಿದ್ರೆ ನೀವು ಆಶ್ಚರ್ಯಚಕಿತರಾಗ್ತೀರಾ. ಗಾಂಧೀಜಿ ವಾಸ್ ಆಲ್ವೇಸ್ ಅಪಾಲಜಿಟಿಕ್, ಅಂದರೆ ಒಂಥರ ಕ್ಷಮೆ ಕೇಳಿಕೊಂಡೇ ಶುರು ಮಾಡ್ತಿದ್ದರು ಅವರು. ಎಲ್ಲಾದರೂ ಹಿಂದೂ ಕಾಸ್ ವಿಚಾರ ಬಂದ ತಕ್ಷಣ ಕ್ಷಮೆ ಕೇಳ್ತಿದ್ರು ಮೊದಲು ಅವರು, ಆಮೇಲೆ ಸ್ವಲ್ಪ ಧೈರ್ಯವಾಗಿ ಮಾತನಾಡ್ತಿದ್ರು. ಅವರು ರಾಮಾಯಣ ಓದ್ದವರು, ಅವರು ಗೀತೆಯನ್ನು ಅಧ್ಯಯನ ಮಾಡಿದವರು, ಹಂಗೆ ಅಧ್ಯಯನ ಮಾಡಿಕೊಂಡು ಅದನ್ನು ಪ್ರೀತಿಸ್ತಾ ಇದ್ದವರು, ಆರಾಧಿಸ್ತಾ ಇದ್ದವರು. ಆದರೆ ಅದರಲ್ಲಿರುವಂಥ ಸತ್ವವನ್ನು ಭಾಳ ಜೋರ್ದಾರಾಗಿ ಹೇಳಬೇಕಾದಾಗ ಯಾರಿಗಾದರೂ ನೋವಾಗ್ಬಿಡತ್ತೇನೋ, ನಾನು ಸ್ವಲ್ಪ ಸೇಫಾಗಿ ಹೇಳೋಣ, ಯಾರಿಗೂ ತೊಂದರೆ ಆಗ, ಈ ಒಂದು ಮನೋಭಾವನೆ ಅವರಲ್ಲಿತ್ತು. ಹೀಗಾಗಿ ರಾಮರಾಜ್ಯದ ಕುರಿತಂತೆ ಮಾತನಾಡುವಾಗ ನಾನು ಅವ್ರ ಕೋಟನ್ನು ಓದ್ತೀನಿ. ಬೈ ರಾಮರಾಜ್ಯ ಐ ಡು ನಾಟ್ ಮೀನ್ ಹಿಂದೂ ರಾಜ್. ಯಾಕಪ್ಪ ಹಂಗೆ ಹೇಳಬೇಕು? ಹಂಗೆ ಹೇಳುವಂಥ ಅಗತ್ಯ ಏನಿಲ್ಲ. ಬೈ ರಾಮರಾಜ್ಯ ಇಟ್ ಈಸ್ ಅ ಹಿಂದೂ ರಾಜ್, ಬಿಕಾಸ್ ಹಿಂದೂ ಈಸ್ ಅ ವೇ ಆಫ್ ಲಿವಿಂಗ್. ಬದುಕುವ ಒಂದು ಪದ್ಧತಿಯಾಗಿರೋದ್ರಿಂದ ಒಂದು ಸುಂದರವಾದ ಬದುಕಿನ ಪದ್ಧತಿಯನ್ನು ಯಾರು ಕಟ್ಟಿಕೊಡ್ತಾರೋ ಅದು ರಾಮರಾಜ್ಯ. ಆದರೆ ಏನು ಡಿಫ್ರೆಂಟು? ಆದರೆ ಡಿಫ್ರೆಂಟ್ ಅನಿಸುತ್ತೆ. ನೀವು ಅಯೋಧ್ಯೆಗೆ ಹೋದರೆ 2 ಪಥ ಇದೆ ಮಾಡಿದ್ದಾರೆ, ಭಾಳ ಅದ್ಭುತವಾಗಿದೆ. ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ, ಯಾರ್ಯಾರು ಇದನ್ನು ನೋಡ್ತಿದ್ದೀರೋ ಅವರನ್ನು ಅಯೋಧ್ಯೆಗೆ ಒಂದ್ಸಲ ಹೋಗಿ ಬಂದುಬಿಡಿ ಅಂತ. ಯಾವಾಗಲಾದರೂ ಸರಿ, ಈಗ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಸ್ವಲ್ಪ ಚಳಿ ಜಾಸ್ತಿ, ಸ್ವಲ್ಪ ಚಳಿ ಕಡಿಮೆ ಆದರೂ ಪರವಾಗಿಲ್ಲ, ಒಂದ್ಸಲ ಹೋಗಿ ಬನ್ನಿ ಅಂತ. ಏನು ಅದ್ಭುತವಾಗಿದೆ ಅಂತಂದರೆ, ನೀವು ಒಂದು ದೇವಾಲಯದ ನಗರಿ ಹೇಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ, ಒಂದು ಕನಸು ಕಟ್ಟಿದ್ದೀರೋ ಹಾಗೆ ನಿರ್ಮಾಣ ಮಾಡಿದ್ದಾರೆ ಅದನ್ನು. ಅಗಲವಾದ ರಸ್ತೆಗಳು, ನನಗೆ ಗೊತ್ತಿಲ್ಲ ಯಾವುದಾದ್ರೂ ಈ ಥರದ ಪಾಪ್ಯುಲರ್ ಆಗಿರುವಂಥ, ದಿನಕ್ಕೆ 5 ಲಕ್ಷ ಜನ ವಿಸಿಟ್ ಮಾಡಬಹುದಾಗಿರುವಂಥ ಒಂದು ದೇವಸ್ಥಾನದ ರಸ್ತೆಗಳು 4 ಲೇನ್ ಆಗಿರುವಂಥದ್ದು ನಿರ್ಮಾಣಗೊಂಡಿರೋದು ನಾನಂತೂ ನೋಡಲಿಲ್ಲ ಎಲ್ಲೂ ಕೂಡ. ಒಂದು ಗಜಿಬಿಜಿಯ ವಾತಾವರಣ ಇರುತ್ತೆ, ಯಾರೂ ಕೇರ್ ಮಾಡಲ್ಲ. ಬಟ್ ಅಷ್ಟು ಅದ್ಭುತವಾಗಿರುವಂಥ ರಸ್ತೆಗಳು, ರಸ್ತೆ ಇಕ್ಕೆಲದ ಅಂಗಡಿಗಳು ಹೆಂಗಿವೆ ಅಂತಂದರೆ ಒಂದೇ ಬಣ್ಣ ಹಾಕಿ ನಿಮಗೆ ನೋಡಿದರೆ ಒಂದೇ ಸ್ಟ್ರೀಟ್, ಒಂದು ಅದ್ಭುತವಾಗಿರುವಂಥ ಸ್ಟ್ರೀಟ್ ಥರ ಕಾಣುತ್ತೆ. ಆ 2 ರಸ್ತೆಗಳಿಗೆ, ಮೇಜರ್ 2 ರಸ್ತೆಗಳಿಗೆ 2 ಹೆಸರಿದೆ, ಒಂದು ರಾಮಪಥ ಮತ್ತೊಂದು ಧರ್ಮಪಥ. ನಾನು ತಮಾಷೆ ಮಾಡಿ ಕೇಳ್ತಿದ್ದೆ, ರಾಮನ ಪಥವೇ ಧರ್ಮಪಥ, ಧರ್ಮದ ಪಥ ಅಂತಂದರೆ ಅದು ರಾಮಪಥ, ಮತ್ತು 2 ಯಾಕೆ ಅಂತ.
ರಾಮಪಥ ನಿಮ್ಮ ನೇರವಾಗಿ ರಾಮನ ಬಳಿ ಕರ್ಕೊಂಡು ಹೋಗುತ್ತೆ, ಧರ್ಮಪಥ ಸ್ವಲ್ಪ ಸುತ್ತಾಡಿಸ್ಕೊಂಡು ಬಂದು ರಾಮನ ಬಳಿ ಕರ್ಕೊಂಡು ಬರುತ್ತೆ. ಅಷ್ಟೇ ಡಿಫ್ರೆನ್ಸ್ ಇರೋದು ಅದರಲ್ಲಿ. ಅಂದರೆ ಭಾಳ ಸುಂದರವಾಗಿದೆ, ಭಾಳ ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ಪ್ರತಿ ಅಂಗಡಿಯ ಮೇಲೆ ಹಾಕಿರುವಂಥ ಬೋರ್ಡು ಹೇಗಿದೆ ಅಂತಂದರೆ ತಾಳೆಗರಿ ಮೇಲೆ ಬರೆದಿಟ್ಟರೆ ಹೆಂಗೆ ಕಾಣುತ್ತೋ ಹಂಗೆ ಕಾಣಬೇಕು ಅಂತ ಆ ಪ್ರಯತ್ನ ಮಾಡಲಾಗಿದೆ. ನೀವು ಆಂಜನೇಯನ ಹನುಮಾನ್ ಗಡಿಗೆ ಹೋಗಬೇಕಾದ್ರೆ ಅದರ ಪೂರ್ತಿ ಕಲರ್ ಎಲ್ಲೋ ಸ್ಯಾಫ್ರನ್ ಕಲರ್, ಕೇಸರಿ ಬಣ್ಣ ಅದಕ್ಕೆ. ಇಲ್ಲಿ ಯೆಲ್ಲೋಯಿಶ್ ಕಲರ್, ಅಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಸುಂದರವಾಗಿರುವಂಥ ರೂಪ ಸಿಗುವಂತೆ ಪ್ರಯತ್ನ ಮಾಡಿದ್ದಾರೆ. ಒಂದು ಅದ್ಭುತವಾದ ಕಲ್ಪನೆ. ಮುಂದಿನ ದಿನಗಳಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ, ತುಂಬ ಪಾಪ್ಯುಲರ್ ದೇವಸ್ಥಾನ ಇದೆ ಅಂತಂದರೆ ಅಲ್ಲಿ ಹೇಗಿರಬೇಕು ಇವತ್ತಿನ ದಿನಮಾನಕ್ಕೆ ಸೂಕ್ತವಾಗುವಂತೆ ಅಂತ ಹೇಳೋದಾದರೆ ಅದನ್ನೊಂದು ಮಾಡೆಲ್ ಆಗಿ ಇಟ್ಕೋಬಹುದು. ಮತ್ತು ಯಾರು 6 ತಿಂಗಳ ಹಿಂದೆ ಅಯೋಧ್ಯೆಗೆ ಹೋಗಿ ಬಂದಿದ್ರೋ ಅವ್ರು ಇವತ್ತು ಹೋದರೆ ದಾರಿ ತಪ್ತಾರೆ. ಯಾಕಂದರೆ 6 ತಿಂಗಳ ಹಿಂದೆ ಅಯೋಧ್ಯೆ ಹಿಂಗಿರಲಿಲ್ಲ, ಯಾವ ಗಲ್ಲಿಯಿಂದ ಎಲ್ಲಿಗೆ ಹೋಗಬೇಕಿತ್ತೋ ಏನೂ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ಅದ್ಭುತವಾಗಿರುವಂಥ ವಾತಾವರಣ ಇದೆಯಲ್ಲ, ಅದನ್ನು ಹೇಳಲಿಕ್ಕೇ ಬಹುಶಃ ಸಮಯದ ಮಿತಿ ಸಾಕಾಗಲಿಕ್ಕಿಲ್ಲ. ಅಷ್ಟು ಅನುಭವವನ್ನು ಕೊಡಬಲ್ಲಂಥ ವಿಶೇಷವಾಗಿರುವಂಥ ಜಾಗ ಅದು. ರಾಮಪಥ ಮತ್ತು ಧರ್ಮಪಥ ಎರಡೂ ಸೇರೋದು ಎಲ್ಲಿ ಅಂತಂದರೆ, ಯಾವ ತಾಯಿ ನಮಗೆಲ್ಲ ರಾಮಧುನ್ ಮೂಲಕ ನಮ್ಮ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿದು ಬಿಟ್ಟಿದ್ದಾಳೋ ಆ ಲತಾ ಮಂಗೇಶ್ಕರ್ ಚೌಕಕ್ಕೆ ಎರಡೂ ಪಥ ಬಂದು ಸೇರುತ್ತೆ, ಎರಡೂ ಪಥ ರಾಮಧುನ್ ಜೊತೆಗೆ ಸೇರುತ್ತೆ ಅನ್ನೋದು ಕೇಳಲಿಕ್ಕೆ ಸುಂದರವಾಗಿದೆ. ಎಲ್ಲವನ್ನೂ ಕೂಡ ಒಂದು ಸಾಂಕೇತಿಕವಾಗಿ ಮಾಡಿರುವಂಥ ರೀತಿ ಇದೆಯಲ್ಲ, ಬಹಳ ವಿಶಿಷ್ಟವಾಗಿರುವಂಥದ್ದು ಅಂತ. ಬಟ್ ಮಹಾತ್ಮ ಗಾಂಧೀಜಿ ಸ್ವಲ್ಪ ಅವರು ಸಾರಿ ಕೇಳ್ತಾರೆ, ಬೈ ರಾಮರಾಜ್ಯ ಐ ಡು ನಾಟ್ ಮೀನ್ ಹಿಂದೂ ರಾಜ್, ಐ ಮೀನ್ ಬೈ ರಾಮರಾಜ್ಯ ಡಿವೈನ್ ರಾಜ್. ಅದು ಹಿಂದೂ ರಾಜ್ ಆಗಿರಬೇಕು ಅಂತಿಲ್ಲ, ಡಿವೈನ್ ರಾಜ್ ಆಗಿರಬೇಕು ಅಂತ. ದ ಕಿಂಗ್ಡಮ್ ಆಫ್ ಗಾಡ್. ಫಾರ್ ಮೀ ರಾಮ ಆ್ಯಂಡ್ ರಹೀಮ್ ಆರ್ ಒನ್ ಆ್ಯಂಡ್ ದ ಸೇಮ್ ಡೇಟಿ. ಐ ಅಕ್ನಾಲೇಜ್ ನೋ ಅದರ್ ಗಾಡ್ ಬಟ್ ದ ಒನ್ ಗಾಡ್ ಆಫ್ ಟ್ರುತ್ ಆ್ಯಂಡ್ ರಿಚಿಯಸ್ನೆಸ್. ಸತ್ಯ ಮತ್ತು ಧರ್ಮ ಅನ್ನೋ ದೇವರುಗಳನ್ನು ಬಿಟ್ಟರೆ ಇನ್ಯಾವ ದೇವರುಗಳನ್ನು ನಾನು ಅಕ್ನಾಲೇಜ್ ಮಾಡಲ್ಲ. ನನ್ನ ಪಾಲಿಗೆ ದೇವರು ಅಂದರೆ ರಾಮನೂ ಇದ್ದಾನೆ, ರಹೀಮನೂ ಇದ್ದಾನೆ. ಫೈನ್, ಗಾಂಧೀಜಿಯವರು ಹೇಳ್ಬೋದಾಗಿರುವಂಥದ್ದು. ನೆಕ್ಸ್ಟ್ ಕಂಟಿನ್ಯೂಸ್, ವೆದರ್ ರಾಮ ಆಫ್ ಮೈ ಇಮ್ಯಾಜಿನೇಷನ್ ಎವರ್ ಲಿವ್ಡ್ ಆರ್ ನಾಟ್ ಆನ್ ದಿಸ್ ಅರ್ತ್, the ancient ideal of Ramarajya is undoubtedly one of true democracy in which the meanest citizen could be sure of swift justice without an elaborate and costly procedure. ಅವ್ರಿಗೆ ಅಲ್ಟಿಮೇಟ್ ರಾಮರಾಜ್ಯದ ಪರಿಕಲ್ಪನೆ ಏನು ಅಂತಂದರೆ, ರಾಮ ಬದುಕಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ರಾಮರಾಜ್ಯ ಅನ್ನೋದು ಮಾತ್ರ ಹೆಂಗೆ ಕಲ್ಪನೆ ಅಂತಂದರೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯೂ ಕೂಡ ಏನೂ ಕಾಸ್ಟ್ಲಿ ಪ್ರೊಸೀಜರ್ ಇಲ್ಲದೆ, ಹೆಚ್ಚು ಖರ್ಚು ಮಾಡದೆ ನ್ಯಾಯವನ್ನು ಪಡ್ಕೊಂಡ್ರೆ ಅದು ರಾಮರಾಜ್ಯ. ಅವರ ಕಲ್ಪನೆಯ ಮ್ಯಾಕ್ಸಿಮಮ್ ವಿಸ್ತಾರ ಅಷ್ಟಿದೆ. ಅದರ ಮುಂದೆ ಅವರು ಹೇಳ್ತಾರೆ, ಈವನ್ ದ ಡಾಗ್ ಈಸ್ ಡಿಸ್ಕ್ರೈಬ್ಡ್ ಬೈ ದ ಪೊಯೆಟ್ ಟು ಹ್ಯಾವ್ ರಿಸೀವ್ಡ್ ಜಸ್ಟಿಸ್ ಅಂಡರ್ ರಾಮರಾಜ್ಯ. ಒಬ್ಬ ಕವಿ ಹೇಳ್ತಾನೆ, ನಾಯಿಗೂ ಕೂಡ ರಾಮರಾಜ್ಯದಲ್ಲಿ ನ್ಯಾಯ ದೊರಕತ್ತೆ, ಅದು ನನ್ನ ದೃಷ್ಟಿಗೆ ರಾಮರಾಜ್ಯ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಅವರ ಕಲ್ಪನೆ ಅಷ್ಟು. ಇನ್ನೊಂದು ಕಡೆ ಅವರು ಹೇಳ್ತಾರೆ, ರಾಮರಾಜ್ಯ ಆಫ್ ಮೈ ಡ್ರೀಮ್ ಎನ್ಶ್ಯೂರ್ಸ್ ಈಕ್ವಲ್ ರೈಟ್ಸ್ ಅಲೈಕ್ ಆಫ್ ಪ್ರಿನ್ಸ್ ಅಂಡ್ ಪಾಪರ್. ಯಾರು ದಿವಾಳಿಯಾಗಿದ್ದಾನೋ ಯಾರು ರಾಜನಾಗಿದ್ದಾನೋ ಇಬ್ಬರಿಗೂ ಈಕ್ವಲ್ ರೈಟನ್ನು ಎನ್ಶ್ಯೂರ್ ಮಾಡುವಂಥದ್ದನ್ನು ನಾನು ರಾಮರಾಜ್ಯ ಅಂತ ಕರಿತೀನಿ ಅಂತ. ಇಷ್ಟು ರಾಮರಾಜ್ಯದ ಬಗ್ಗೆ ಅವ್ರು ಹೇಳೋದು. ಇದ್ರ ಆಚೆಗೇನೂ ಇಲ್ಲ. ಆದರೆ ರಾಮರಾಜ್ಯ ಅನ್ನೋ ವರ್ಡನ್ನು ಹೆಂಗೆ ಕಾಯಿನ್ ಮಾಡಿಬಿಟ್ರು ಅವರು ಅಂತಂದರೆ, ರಾಮರಾಜ್ಯ 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 ತುಂಬ ಚರ್ಚೆಗೆ ಬಂತು. ಆದರೆ ಆನಂತರದ ದಿನಗಳಲ್ಲಿ ರಾಮನ ಬಗ್ಗೆ ಮಾತನಾಡೋದೇ ತಪ್ಪು ಅಂತ ಅನ್ಸ್ಲಿಕ್ಕೆ ಶುರುವಾಗಿತ್ತು. 90s ನಂತರ ನೀವೇನಾದರೂ ಜೈ ಶ್ರೀರಾಮ್ ಅಂದರೆ ಕೋಮುವಾದಿ ಆಗಿರ್ತಿದ್ರಿ. ಜೈ ಶ್ರೀರಾಮ್ ಅಂತ ಹೇಳುವಂತಿಲ್ಲ. ಜೈ ಶ್ರೀರಾಮ್ ಘೋಷಣೆ ಈ ಬಾಂಬ್ ಸ್ಫೋಟಿಸುವುದಕ್ಕಿಂತ ಮುಂಚೆ ಕೆಲವರು ಘೋಷಣೆ ಕೂಗ್ತಾರಲ್ಲ, ಅದಕ್ಕೆ ಈಕ್ವಲೆಂಟು ಅಂತ. ನಮ್ದ್ರಲ್ಲಿ ಜೈ ಶ್ರೀರಾಮ್ ಜೈ ಸಿಯಾರಾಮ್ ಹೆಂಗಿದೆ ಅಂತಂದ್ರೆ, ಎದುರಿಗೆ ಯಾರಾದರೂ ಸಿಕ್ಕಿದ್ರೆ ಹಾಯ್ ಹೆಲೋ ಇಲ್ಲ, ಜೈ ಸಿಯಾರಾಮ್ ಅಂತಾರೆ, ರಾಮ್ ರಾಮ್ ಜಿ ಕಿ ಅಂತ ಹೇಳ್ತಾರೆ. ಅದು ಕಾಮನ್ ಆಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಕಾಮನ್ ಅಂತಂದರೆ, ಅಯೋಧ್ಯೆಯಲ್ಲಂತೂ ಈ ಸ್ಲೋಗನನ್ನು ಬಳಸದವರು ಇಲ್ಲ. ಅಷ್ಟು ವ್ಯಾಪಕವಾಗಿ ಇಡೀ ಉತ್ತರ ಭಾರತದಲ್ಲಿ ಹಂಗಿದೆ, ಹಂಗೆ ಬಳಸ್ತಾ ಇದ್ರು. ಆದರೆ ಕಾಲಕ್ರಮದಲ್ಲಿ ಹಾಗಾಗುವಂಥ ಸ್ಥಿತಿ ಬಂದಿತ್ತು. ಆದರೆ ನಾನು ರಾಮರಾಜ್ಯದ ಈ ಆಳಕ್ಕೆ ಹೋಗುವಾಗ ರಾಮನ ಆಳ್ವಿಕೆಯ ಕುರಿತಂಥ ವರ್ಣನೆ ಸುದೀರ್ಘವಾಗಿ ಏನು ಬರೋದಿಲ್ಲ. ಆದರೆ ರಾಮ ಒಂದು ರಾಜ್ಯವನ್ನು ಹೇಗೆ ಕಟ್ಟಬೇಕು, ಒಬ್ಬ ರಾಜ ಹೇಗಿರಬೇಕು ಅನ್ನೋದಕ್ಕೆ ಸ್ಪಷ್ಟವಾಗಿರುವಂಥ ಮಾತುಗಳಲ್ಲಿ ಹೇಳ್ತಾನೆ. ನನಗೆ ರಾಮ ಮತ್ತು ಕೃಷ್ಣನಲ್ಲಿರುವಂಥ ಒಂದು ವ್ಯತ್ಯಾಸ ಏನು ಕಾಣೋದು ಅಂತಂದರೆ, ರಾಮ ಮಾತಾಡಿದ್ದು ಕಡಿಮೆ, ಎಲ್ಲ ಬದುಕಿ ತೋರಿಸಿದ. ಅದನ್ನು ನೋಡಿ ಹಿಂಗಿರಬೇಕು ನಾವು ನಿಶ್ಚಯ ಮಾಡಬೇಕು ಅಂತ. ತಂದೆಯ ಮಾತನ್ನು ಪರಿಪಾಲಿಸಬೇಕಾ, ರಾಮ ಉದ್ದದ ಭಾಷಣ ಮಾಡಲಿಲ್ಲ.
ತಂದೆಯ ವಾಕ್ಯ ಪರಿಪಾಲನೆ ಅಂದರೆ ಏನು ಹೇಗೆ ಅಂತೆಲ್ಲ ಮಾತಾಡಲಿಲ್ಲ, ಒಂದು ಗೀತೆಯ ಬೋಧನೆ ಮಾಡಲಿಲ್ಲ, ಸುಮ್ಮನೆ ಪರಿಪಾಲನೆ ಮಾಡ್ದ. ಮತ್ತು ನಮಗೆಲ್ಲ ಹೇಳ್ದ ಬಾಯಿ ಮುಚ್ಕೊಂಡು ಅಪ್ಪ ಹೇಳಿದ್ದೀನಿ ಕೇಳು ಅಂತ. ಏನು ಹೇಳಲೇ ಇಲ್ಲ ಅವನು. ಪತ್ನಿಯೊಂದಿಗೆ ಹೆಂಗೆ ನಡ್ಕೋಬೇಕು, ರಾಮ ಉದ್ದದ ಭಾಷಣ ಏನು ಮಾಡಲಿಲ್ಲ, ಹೆಂಗೆ ನಡ್ಕೊಳ್ಬೇಕು ಅಂತ ತೋರಿಸ್ದ, ಬಾಯಿ ಮುಚ್ಕೊಂಡು ಫಾಲೋ ಮಾಡು ಇದನ್ನ ಅಂತ ನಮ್ಗೆ ಹೇಳಿದ ಅಂತ. ಆದರೆ ಕೃಷ್ಣ ನಡೆಯೋದು ನಡೆದು ಹೇಳೋದನ್ನು ಹೇಳಿದ. ಯಾಕೆಂದರೆ ಕೃಷ್ಣನ ಕಾಲಕ್ಕೆ ಬರೋದ್ರ ವೇಳೆಗೆ ನಡೆದಿದ್ದನ್ನು ನೋಡಿ ತಿಳ್ಕೊಳ್ಳುವಷ್ಟರ ಮಟ್ಟಿಗಿನ ಬುದ್ಧಿ ಇರಲಿಲ್ಲ ನಮಗೆ. ನಾನು ಇದು ನಡೆದಿದ್ದೀನಿ, ಇದರ ಅರ್ಥ ಇದು, ಹಿಂಗೆ ಮಾಡು ಅಂತ ಕೃಷ್ಣ ತೋರಿಸ್ಬೇಕಾಗಿ ಬಂತು ಅಂತ. ಅಂದರೆ ಈ ಥರದ ಭಿನ್ನತೆಗಳು ಕಂಡು ಬರ್ತವೆ. ಆದರೆ ಇಲ್ಲಿ ಮಾತ್ರ ರಾಮರಾಜ್ಯದ ವರ್ಣನೆ ಹೇಗಿದೆ ಅಂತಂದರೆ, ರಾಮ ತಂದೆಯ ಮಾತನ್ನು ಕೇಳಿ, ಇನ್ಫ್ಯಾಕ್ಟ್ ಹಿಂಗೆ ಹೇಳಿದ್ರೆ ತಪ್ಪಾಗತ್ತೆ, ತಂದೆ ಹೇಳಲೇ ಇಲ್ಲ ಅವನಿಗೆ. ದಶರಥ ಯಾವತ್ತೂ ರಾಮನಿಗೆ ಕಾಡಿಗೆ ಹೋಗು ಅಂತ ಹೇಳಲ್ಲ. ನೀವು ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಹೇಳಿದ ಉಲ್ಲೇಖ ಬರಲಿಲ್ಲ. ದಶರಥ ಕೈಕೇಯಿಯ ಮಾತು ಕೇಳಿ ಕುಸಿದು ಬೀಳ್ತಾನೆ, ಪ್ರಜ್ಞಾಹೀನನಾಗಿ ಬಿದ್ದಿದ್ದಾನೆ. ಮಗ ಬಂದರೆ ಅವನು ನೋಡಲಿಲ್ಲ. ಅವಾಗ ಇವನಿಗೆ ಗಾಬರಿ ಆಗುತ್ತೆ, ಏನಾಗಿದೆ ನನ್ನ ತಂದೆಗೆ ಅಂದಾಗ ಕೈಕೇಯಿ ಹೇಳ್ತಾಳೆ, 2 ವರ ಕೊಟ್ಟಿದ್ದ, ಮೊದಲನೇ ವರ ಕೇಳಿದ್ದೀನಿ, ಈಗ ನೀನು ರಾಜ್ಯಾಭಿಷೇಕ ನನ್ನ ಮಗನಿಗಾಗಬೇಕು, 2ನೇ ವರ ನೀನು ಕಾಡಿಗೆ ಹೋಗಬೇಕು ಅಂತ. ಈಗ ನಾನು ಅವನದಕ್ಕೆ ಹ್ಞೂ ಅಂತ ಹೇಳಲೇಬೇಕು, ಇನ್ನಿಷ್ಟ ನೋಡಿ ಯೋಚನೆ ಮಾಡು ಅಂತ. ಅಪ್ಪ ಮಾತು ಕೊಟ್ಟ ಮೇಲೆ ಅದನ್ನು ನಡೆಸ್ಕೊಡ್ಬೇಕು, ನನ್ನ ಜವಾಬ್ದಾರಿ ಇದು, ನಾನು ನಡೆಸ್ಕೊಡ್ತೀನಿ ಅಂತ. ಅಪ್ಪ ತಾಯಿ ಕೊಟ್ಟ ಮಾತನ್ನು ನಡೆಸ್ಕೊಡ್ಬೇಕು ಅಂತ ಅವನು ಕಾಡಿಗೆ ಹೊರಟಂತ ರಾಮ, ಭರತ ಇಲ್ಲ ಆಗ, ಭರತನ ಆಬ್ಸೆನ್ಸಲ್ಲಿ ಕಾಡಿಗೆ ಹೊರಟಿದ್ದಾನೆ. ಇಡೀ ರಾಮಾಯಣದ ಪ್ರಕರಣದಲ್ಲಿ, ಅಥವಾ ನನಗನ್ಸುತ್ತೆ ಜಗತ್ತಿನ ಒಟ್ಟಾರೆ ಇತಿಹಾಸವನ್ನು ಕೆದಕಿದ್ರೂ ಕೂಡ ಭರತನಂಥ ಕ್ಯಾರೆಕ್ಟರ್ ಮತ್ತೊಂದು ಸಿಗೋದು ಕಷ್ಟ. ಯಾಕೆಂದರೆ ಅವನು ತಪ್ಪೇ ಮಾಡದೆ ಎಲ್ಲ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಏನು ತಪ್ಪಿತ್ತು ಹೇಳಿ ಭರತನದ್ದು? ಅವನು ಹೇಳ್ತಾನೆ ಬಂದು ರಾಮನ ಹತ್ರ, ರಾಮ ಸತ್ಯವಾಗ್ಲೂ ನಾನು ರಾಜನಾಗಬೇಕು ಅಂತ ನಮ್ಮ ಅಮ್ಮನಿಗೆ ಯಾವತ್ತೂ ಪೀಡಿಸ್ಲಿಲ್ಲ ಕಣ. ನಮ್ಮ ಅಪ್ಪನ ಹತ್ರ ಒಂದು ದಿನ ಆದರೂ ಬಂದು ರಾಮನಿಗೆ ತಪ್ಪಿಸಿ ನಾನು ಕೊಡು ಅಂತ ಕೇಳಲಿಲ್ಲ ಕಣ. ನಿನ್ನ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಎಂಥ ದೊಡ್ಡ ಕನಸಿತ್ತು ನನಗೆ. ನಮ್ಮಮ್ಮ ಮಾಡಿದ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಕೊಡ್ತೀಯಾ ಅಂತ ಕೇಳ್ತಾನ. ತಾನು ಮಾಡದ ತಪ್ಪಿಗೆ, ತನ್ನ ತಾಯಿ ಮಾಡಿರುವಂಥ ತಪ್ಪಿಗೆ ಕ್ಷಮೆ ಕೇಳಲಿಕ್ಕೆ ಅಂತ ರಾಮನ ಹತ್ರ ಬರ್ತಾನೆ. ಬರಬೇಕಾದ್ರೆ ಹೇಗೆ ಬರ್ತಾನೆ? ನಾರು ಮಡಿಯುಟ್ಟು ಅಣ್ಣ ಯಾವ ಡ್ರೆಸ್ಸಲ್ಲಿ ಹೋಗಿದ್ದಾನೋ ಅದೇ ಡ್ರೆಸ್ಸಲ್ಲಿ ರಾಜನಾಗಬೇಕಾಗಿದ್ದವನು, ಅಥವಾ ರಾಜನಾಗಿ ಪಟ್ಟಾಭಿಷಿಕ್ತನಾಗಿರುವವನು ಈಗ ಆ ನಾರು ಮಡಿಯನ್ನು ಉಟ್ಕೊಂಡು ಅಣ್ಣನ ವೇಷದಲ್ಲಿ ಬರ್ತಾನೆ. ಇತ್ತೀಚೆಗೆ ಒಬ್ಬರ ಪ್ರವಚನ ಕೇಳ್ತಿದ್ದೆ ನಾನು, ಇದು ವಾಲ್ಮೀಕಿ ರಾಮಾಯಣದ್ದಲ್ಲ, ಭಾಳ ಸುಂದರವಾಗಿರುವಂಥದ್ದು. ರಾಮನಿಗೆ ವನದೇವತೆ ಪ್ರತ್ಯಕ್ಷಳಾಗ್ತಾಳಂತೆ. ಆತ ಮುಂದೆ 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 ಬರ್ತಾ ಇದ್ದಂತೆ ವನದೇವತೆ ಪ್ರತ್ಯಕ್ಷಳಾಗ್ತಾಳೆ. ಆಗಿ ಕೇಳ್ತಾಳೆ, ನನ್ನ ಭಾಗಕ್ಕೆ ಬಂದಿದ್ದೀಯಾ ಭೂಭಾಗಕ್ಕೆ, ನನ್ನ ಪುಣ್ಯ ಇವತ್ತು ಭಾಳ ಸಂತೋಷವಾಗಿದೆ, ನಾನು ನಿನಗೋಸ್ಕರ ಏನು ಮಾಡಲಿ ಹೇಳು. ರಾಮ ಹೇಳಿದಂತೆ, ನಾನು ಹಿಂದೆ ನಡ್ಕೊಂಡು ಬಂದಿದ್ದೀನಲ್ಲ, ಆ ದಾರಿಯಲ್ಲಿ ಸ್ವಲ್ಪ ಮುಳ್ಳಿದೆ, ತೆಗೆದು ಬಿಡ್ತೀಯಾ? ವನದೇವತೆ ತೆಗಿತೀನಿ, ಅದನ್ನ ಏನು ಭಾಳ ದೊಡ್ಡ ಕೆಲಸ ಅಲ್ಲ, ಬಟ್ ನೀನು ನಡ್ಕೊಂಡು ಬಂದು ಆಯ್ತಲ್ಲ, ಮತ್ತೆ ಯಾಕೆ ತೆಗಿಬೇಕು ಅದನ್ನು ಅಂತ. ಇಲ್ಲ, ನನ್ನ ಹುಡ್ಕೊಂಡು ನನ್ನ ತಮ್ಮ ಬರ್ತಾನೆ, ಅವನಿಗೆ ಚುಚ್ಚಿಬಿಟ್ರೆ ಕಷ್ಟ, ಅದು ತೆಗಿ ಅಂತ ಹೇಳ್ತಾಳೆ. ಸರಿ, ಆ ಕೆಲಸ ಮಾಡ್ತೀನಿ, ಬಟ್ ನಿನ್ನ ತಮ್ಮ ಅಷ್ಟೊಂದು ವೀಕಾ, ಮುಳ್ಳನ್ನು ತಡೆಯೋಕ್ಕಾಗಲ್ವಾ? ನೀನು ತಡೆದಿರೋ ಥರ ಅವನು ತಡ್ಕೊಳ್ತಾನೆ, ಯಾಕೆ ಇಷ್ಟೊಂದು ಅಂದ್ಕೊಳ್ತಿದ್ಯಾ ಅಂತಂದರೆ, ಇಲ್ಲ ಅವನು ವೀಕಲ್ಲ, ಅವನು ತುಂಬ ಸ್ಟ್ರಾಂಗು, ಆದರೆ ಅವನಿಗೆ ಮುಳ್ಳು ಚುಚ್ಚಿದ ತಕ್ಷಣ ನಮ್ಮ ಅಣ್ಣ ಇದನ್ನೆಲ್ಲ ಚುಚ್ಚಿಸ್ಕೊಂಡು ಹೋದ್ನಲ್ಲ ಅಂತ ಅವನ ಹೃದಯ ಒಡೆದು ಹೋಗ್ಬಿಡತ್ತೆ, ಹೀಗಾಗಿ ತೊಂದರೆ ಕೊಡಬೇಡ ಅವನಿಗೆ ಅಂತ. ರಾಮ ಮತ್ತು ಅವನ ಪ್ರೇಮ ಅಂಥದ್ದು. ಹಾಗೆ ವಲ್ಕಲದಾರಿಯಾಗಿ ಬಂದವನು ರಾಮನನ್ನು ಹುಡ್ಕೊಂಡು ಬರ್ತಾನೆ. ರಾಮನನ್ನು ಹುಡುಕ್ತಾ ಹೋಗಬೇಕಾದ್ರೆ ಅವನಿಗೊಂದು ಐಡಿಯಾ ಕೊಟ್ಟಿದ್ದಾರೆ, ಅಲ್ಲೊಂದು ನದಿ ಹರಿಯುತ್ತೆ, ಇಂಥ ಜಾಗದಲ್ಲಿ ರಾಮ ಇದ್ದಾನೆ, ಅಲ್ಲೊಂದೊಂದು ಪರ್ಣಕುಟೀರ ಕಟ್ಕೊಂಡಿದ್ದಾನೆ. ಹಂಗೆ ಅಂದ್ಕೊಂಡು ಅವ್ನು ಬಂದಾಗ ಎಲ್ಲ ಋಷಿಗಳು ವಾಸವಾಗಿರುವಂಥ ಆ ಜಾಗ ಕಂಡ ತಕ್ಷಣ ಅವ್ನು ಹೇಳ್ತಾನೆ, ಇಲ್ಲೇ ಎಲ್ಲೋ ಇರಬೇಕು ನಮ್ಮ ಅಣ್ಣ. ಒಂದು ಪರ್ಣಕುಟಿಯಿಂದ ಹೊಗೆ ಬರ್ತಿರುತ್ತಲ್ಲ, ಅನ್ಕೊಳ್ತಾನೆ ಇದೇ ನಮ್ಮ ಅಣ್ಣ ಇರುವಂಥ ಜಾಗ ಅಂತ. ಇಡೀ ಪರಿವಾರವನ್ನು ನಿಲ್ಲಿಸ್ತಾನೆ. ಅಥವಾ ಅವರಿಗೆ ನಿಂಪಾಡಿ ನೀವು ಬನ್ನಿ, ನಾನು ವೇಗವಾಗಿ ಹೋಗ್ತೀನಿ ಅಂತ ತನ್ನ ತಮ್ಮ ಶತ್ರುಘ್ನನ ಜೊತೆ ವೇಗವಾಗಿ ಬರ್ತಾನೆ. ಇದೆಲ್ಲ ಪ್ರಕರಣ ಇಲ್ಲಿ ಬರೋದಾಗಿರೋದ್ರಿಂದ ನಾನು ಈ ಪೀಠಿಕೆಯನ್ನು ಹೇಳ್ತಿದ್ದೀನಿ. ವೇಗವಾಗಿ ಬರ್ತಾನೆ, ಬಂದು ಅಣ್ಣ ಕುಳಿತಿರೋ ಜಾಗದಲ್ಲಿ ಅಣ್ಣನನ್ನು ನೋಡ್ತಾನೆ. ದಾರಿಯುದ್ದಕ್ಕೂ ಅವನಿಗೆ ಆ ಶಕುನ ಒಂದೊಂದೇ ಗುರುತುಗಳು ಕಂಡು ಬರ್ತವೆ. ಇವ್ರು ನಡೆಯುವಂಥ ಜಾಗದಲ್ಲಿ ಇದು ನಮ್ಮ ಕುಟೀರಕ್ಕೆ ಹೋಗೋ ಜಾಗ ಅಂತ ಬೇರೆ ಬೇರೆ ಮಾರ್ಕ್ಗಳನ್ನು ಮಾಡಿಟ್ಟು ಹೋಗಿರ್ತಾರೆ. ಇದು ನಮ್ಮ ಅಣ್ಣನೇ ಮಾಡಿರೋದು, ನಮ್ಮ ಲಕ್ಷ್ಮಣನೇ ಮಾಡಿರೋದು ಅಂತ ಅವನಿಗೆ ಅರ್ಥ ಆಗುತ್ತೆ. ಕೆಲವು ಕಡೆ ಬಟ್ಟೆಗಳನ್ನು ಒಣಗಾಕಿರೋದಿರುತ್ತೆ, ಇದು ನಮ್ಮ ಅಣ್ಣನೇ ಒಣಗಾಕಿರುವಂಥ ಬಟ್ಟೆ ಇದು ಅಂತ ಅವನಿಗೆ ಅರ್ಥ ಆಗುತ್ತೆ. ಇಲ್ಲೆಲ್ಲೋ ಹತ್ತಿರದಲ್ಲಿದ್ದಾರೆ ಅಂತ ಹತ್ತಿರಕ್ಕೆ ಹೋಗಿ ರಾಮನನ್ನು ನೋಡಿದ ತಕ್ಷಣ ಅವನ ಬಾಯಿಂದ ಮಾತೇ ಹೊರಡೋದಿಲ್ಲ. ಆರ್ಯ ಅಂತ ಕೂಗಿ ಕುಸಿದು ಬಿದ್ದುಬಿಡ್ತಾನೆ.
ಯಾಕೆ ಅಂತಂದರೆ ರಾಮನನ್ನು ಆ ಬಟ್ಟೆಯಲ್ಲಿ ನೋಡೋದಿದೆಯಲ್ಲ ಅವನಿಗೆ ಸಾಧ್ಯವಾಗದ ಮಾತು. ವಾಲ್ಮೀಕಿಯವರ ವರ್ಣನೆ ಕೇಳಬೇಕು, ಎಂಥವನ ಕಣ್ಣಲ್ಲೂ ನೀರು ಬರುತ್ತೆ. ಅವ್ರು ಹೇಳ್ತಾರೆ, ಭರತ ನೋಡ್ತಾನೆ, ಸೆಗಣಿಯ ಬೆರಣಿಗಳನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತಾರಂತ ಇನ್ನು ಚಳಿಗಾಲಕ್ಕೆ, ಇದೇ ಬಿಸಿ ಮಾಡ್ಕೊಂಡು ಕಾಯಿಸ್ಕೊಳ್ಳಿಕ್ಕೆ ಇದೇ ಬೇರೆ ದಾರಿ ಇಲ್ಲ ಅಂತ ರಾಮ ಲಕ್ಷ್ಮಣ ಸೀತೆಯರು ಬೆರಣಿಯನ್ನು ತಟ್ಟಿ ಚಳಿಗಾಲಕ್ಕೋಸ್ಕರ ರೆಡಿ ಮಾಡ್ಕೊಂಡಿರ್ತಾರೆ. ಕಟ್ಟಿಗೆಯನ್ನು ಸೀಳಿ ರೆಡಿ ಮಾಡಿಟ್ಕೊಂಡಿರ್ತಾರೆ ಆ ಪರ್ಣಕುಟಿಯ ಹೊರಗೆ. ಯಾಕೆಂದರೆ ಅಡುಗೆ ಮಾಡಲಿಕ್ಕೆ ಬೇರೆ ವ್ಯವಸ್ಥೆ ಇಲ್ಲ ಆ ಕಟ್ಟಿಗೆಯ ಮೂಲಕ. ಯಾರು? ಸಾಕ್ಷಾತ್ ರಾಜ ರಾಮ. ಒಂದು ರಾತ್ರಿ ಕಳೆದಿದ್ದರೆ ಮಾರನೇ ದಿನ ಅಯೋಧ್ಯಾಪತಿ ಆಗಬೇಕಾಗಿದ್ದಂಥ ರಾಮಚಂದ್ರ ಇಲ್ಲಿ ಬಂದು ಕಟ್ಟಿಗೆ ಸೀಳಿ ಅಡುಗೆ ಮಾಡ್ತಿದ್ದಾನೆ ಅಂತಂದರೆ ತಮ್ಮನಿಗೆ ಹೆಂಗೆ ಆಗಿರಬೇಡ. ಮತ್ತು ಅಣ್ಣನನ್ನು ಕಂಡ್ರೆ ಅಪಾರವಾದ ಪ್ರೀತಿ ಅವನಿಗೆ, ಅವನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಆ ಥರದ ಪ್ರೇಮ ಅವನಿಗೆ. ಅವನು ಕಂಡು ಕೂಡಲೇ ಕುಸಿದು ಬೀಳ್ತಾನಲ್ಲ, ಆಗ ರಾಮ ಅವನನ್ನು ಮೇಲಕ್ಕೆತ್ತಾನೆ. ರಾಮನಿಗೆ ಗಾಬರಿ ಆಗುತ್ತೆ. ಯಾಕೆ ಗಾಬರಿ ಆಗುತ್ತೆ ಅಂತಂದರೆ, ವಲ್ಕಲಧಾರಿಯಾಗಿ ಬಂದ್ಬಿಟ್ಟಿದ್ದಾನಲ್ಲ, ಇವನು ಯಾಕೆ ಈ ಥರದ ಬಟ್ಟೆ ಹಾಕ್ಕೊಂಡಿದ್ದಾನೆ? ರಾಜ ಪೋಷಾಕ್ನಲ್ಲಿ ಬರಬೇಕಿತ್ತು ಅವನು, ರಾಜ ಅವನೀಗ. ಮಿತ್ರ, ಅವನಿಗೆ ಎಷ್ಟು ವಿಶ್ವಾಸ ಭರತನ ಮೇಲೆ ಅಂತಂದರೆ, ರಾಮನಿಗೆ ಭರತ ಬರೋದನ್ನು ದೂರದಿಂದ ನೋಡಿದ ಲಕ್ಷ್ಮಣ ಅಣ್ಣನ ಹತ್ರ ಬಂದು ಹೇಳ್ತಾನಂತ, ಅಣ್ಣ ದೊಡ್ಡ ಸೇನೆ ಬರ್ತಿದೆ ಅಯೋಧ್ಯೆಯಿಂದ, ಈ ಸೇನೆ ನಮ್ಮನ್ನು ನಾಶ ಮಾಡಲಿಕ್ಕೆ ಅಂತಾನೆ ಬರ್ತಿರೋದು, ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ. ಈ ನಾಶ ಮಾಡ್ಲಿಕ್ಕೆ ಬಂದಿರುವಂಥ ಇವನನ್ನು ನಾನು ಎದುರಿಸ್ಲಿಕ್ಕೆ ನಿಂತ್ಕೋತೀನಿ ಅಂತಂದಾಗ, ವಾಲ್ಮೀಕಿ ರಾಮಾಯಣದಲ್ಲೇ ರಾಮ ಅವನನ್ನು ಕೂರಿಸಿ ಹೇಳ್ತಾನೆ, ಏನು ತಿಳ್ಕೊಂಡಿದ್ಯೋ ಲಕ್ಷ್ಮಣ, ಇನ್ನೊಂದು ಮಾತಾಡಬೇಡ ನನ್ನ ತಮ್ಮನ ಬಗ್ಗೆ. ಅವನು ಯಾತಕ್ಕೆ ಬಂದಿದ್ದಾನೆ ಅಂತಂದರೆ, ತನ್ನ ತಾಯಿ ಜೊತೆ ಜಗಳ ಮಾಡಿಕೊಂಡು ನನಗೆ ಈ ರಾಜ್ಯ ಬೇಕಾಗಿಲ್ಲ, ನಮ್ಮ ಅಣ್ಣನಿಗೆ ಸಮರ್ಪಿಸ್ತೀನಿ ಅಂತಾನೆ ಬಂದಿರ್ತಾನೆ ನೋಡು, ಅವನ ಬಗ್ಗೆ ಏನು ಮಾತಾಡಬೇಡ ನೀನು ಅಂತ. ಅಂದರೆ ರಾಮನಿಗೆ ಎಷ್ಟರ ಮಟ್ಟಿಗೆ ಭರತನ ಮೇಲೆ ವಿಶ್ವಾಸ ಅಂತಂದರೆ, ಭರತ ಇದಕ್ಕೋಸ್ಕರವೇ ಬಂದಿರೋದು ಅಂತ. ಅಂಥವ್ನು ನೋಡಿ, ಯಾಕೋ ಏನಾಯಿತು ಭರತ, ಏನಾಗಿದೆ ನಿನಗೆ? ರಾಜ್ಯ ಕಳ್ಕೊಂಡಿದ್ಯಾ ಅಥವಾ ರಾಜ್ಯ ತ್ಯಾಗ ಮಾಡಿದ್ಯಾ? ಯಾಕೆ ಹಿಂಗೆ ಬಂದಿದ್ಯಾ ಅಂತ ಅವನನ್ನು ಪ್ರಶ್ನಿಸೋದಿದೆಯಲ್ಲ, ಆ ಪ್ರಶ್ನಿಸುವಾಗ ಅವನೊಂದು ರಾಜ್ಯ ಹೇಗಿರಬೇಕು ಅನ್ನೋದರ ಕಲ್ಪನೆ ಕಟ್ಟಿಕೊಡ್ತಾನೆ. ನನಗನ್ಸುತ್ತೆ ಪ್ರತಿ ಪೊಲಿಟಿಕಲ್ ಪಾರ್ಟಿಗಳು ಇನ್ನೇನೂ ಮಾಡಬೇಕಾದ ಅಗತ್ಯ ಇಲ್ಲ. ಈ ರಾಮ ಭರತನಿಗೆ ಏನು ಹೇಳ್ತಾನೋ, ಪೊಲಿಟಿಕಲ್ ಪಾರ್ಟಿಯ ಎಲ್ಲ ಲೀಡರ್ಗಳನ್ನು ಕೂರಿಸ್ಕೊಂಡು ಅಥವಾ ಎಲೆಕ್ಟೆಡ್ ಮೆಂಬರ್ಸ್ಗಳನ್ನಾದರೂ ಕೂರಿಸ್ಕೊಂಡು ಪ್ರತಿಯೊಂದು ಲಕ್ಷಣವನ್ನು ನೀಟಾಗಿ ವಿವರಿಸಿದರೆ ಒಂದು ಅದ್ಭುತವಾಗಿರುವಂಥ ರಾಜ್ಯದ ಬೇಸನ್ನು ಹಾಕ್ಕೊಡ್ಬೋದು ಅಂತ ನನಗನ್ಸುತ್ತೆ. ನನಗೆ ನೋಡುವಾಗ ಹಾಗೆ ಅನ್ಸೋದು, ಅದನ್ನು ಓದುವಾಗ ಯಾವಾಗಲೂ ಕೂಡ ಹಾಗೆ ಅನಿಸ್ತಾ ಹೋಗುತ್ತೆ. ನಾನು ನಿಮ್ಮ ಎದುರಿಗೆ ಬಿಚ್ಚಿಡ್ತೀನಿ ಮತ್ತು ಇವತ್ತಿನದು ರಾಮರಾಜ್ಯ ಹೌದೋ ಅಲ್ವೋ ಅಂತ ನಾವು ತುಲನೆ ಮಾಡ್ತಾ ಹೋಗೋಣ. ನಾನು ದಾರಿಯುದ್ದಕ್ಕೂ ತುಲನೆ ಮಾಡ್ತೀನಿ, ಇದು ಹಿಂಗಾಗಿರೋದು ಹಿಂಗಿರ್ಬೋದಾ, ಇದಿರ್ಬೋದಾ. ನನ್ನ ದೃಷ್ಟಿಗೆ ಕಾಣೋದು ನಿಮ್ಮ ದೃಷ್ಟಿಗೆ ಕಾಣಬೇಕು ಅಂತಿಲ್ಲ, ಅಥವಾ ನನ್ನ ದೃಷ್ಟಿಗೆ ಕಂಡ್ಮೇಲೆ ನಿಮಗೂ ಅದು ಸರಿ ಅಂತ ಅನ್ನಿಸ್ಬೋದು, ಅಥವಾ ವಿರೋಧ ಅನ್ನಿಸ್ಬೋದು. ಎಲ್ಲವನ್ನೂ ಸ್ವೀಕಾರ ಮಾಡೋಣ, ನೋಡ್ತಾ ತುಲನೆ ಮಾಡ್ತಾ ಹೋಗೋಣ. ಕೆಲವೊಂದ್ಸಲ ನನಗೆ ಕಾಣದೇ ಇರುವ ಅನೇಕ ಸೂಕ್ಷ್ಮ ಸಂಗತಿಗಳು ನಿಮ್ಗೆ ಗೋಚರ ಆಗಿರ್ಬೋದು. ಹೇಗೆ ಭಾರತ ರಾಮರಾಜ್ಯದ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ ಅಂತ. ಮತ್ತು ನನಗೆ ಯಾವಾಗಲೂ ಅನಿಸೋದು, ರಾಮ ಬಂದಿದ್ದಾನೆ ಅಂತ ನಾವೆಲ್ಲರೂ ಮಾತಾಡಿದ್ದೀವಿ. ರಾಮ ಬರೋಕ್ಕಿಂತ ಮುಂಚೆ ರಾಮರಾಜ್ಯ ಇತ್ತು, ರಾಮ ಬಂದ ಮೇಲಲ್ಲ. ರಾಮ ಏನೇನು ಹೇಳಿದ್ನೋ ಅದನ್ನು 14 ವರ್ಷಗಳ ಕಾಲ ಸ್ಪಷ್ಟವಾಗಿ ಆಚರಿಸಿದ್ದ ಭರತ. ನಂದಿ ಗ್ರಾಮದಲ್ಲಿ ಕೂತ್ಕೊಂಡು ರಾಮನ ಪಾದುಕೆಗಳನ್ನಿಟ್ಟು ಆಚರಣೆ ಮಾಡಿದ್ದ. ಹೀಗಾಗಿ ರಾಮನ ಕಲ್ಪನೆಯ ರಾಜ್ಯ ರಾಮ ಬರೋಕ್ಕಿಂತ ಮುಂಚೆ ಬಂದಿತ್ತು ಅಂತ. ಹೀಗಾಗಿ ಇವತ್ತು ಅಯೋಧ್ಯೆಗೆ ರಾಮ ಬಂದಿದ್ದಾನೆ ಅಂತಂದರೆ ಅವನು ಬರೋಕ್ಕಿಂತ ಮುಂಚೆ ರಾಮರಾಜ್ಯ ಬಂದಿದೆ, ಆಮೇಲೆ ರಾಮ ಬಂದು ಕೂತಿದ್ದಾನೆ ಅಂತ ನನ್ನ ಭಾವನೆ ಇದು. ನಾನು ಪ್ರತಿಯೊಂದನ್ನು ಆ ದೃಷ್ಟಿಕೋನದಲ್ಲಿ ನೋಡೋದ್ರಿಂದ ರಾಮರಾಜ್ಯ ಮೊದಲು ಬಂದಿದೆ, ಆನಂತರ ರಾಮ ಬಂದಿದ್ದಾನೆ. ಹೀಗೆ ಬಂದಿದೆ, ಆ ನಂತರ ನಾನು ಬರ್ತೀನಿ ಅನ್ನೋ ದೃಷ್ಟಿಕೋನದಿಂದ ಅದು ಹೇಗಿದೆ ಅನ್ನೋದನ್ನು ಒಂದೊಂದೇ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊದಲಿಗೆ ಅವನು ಶುರು ಮಾಡ್ತಾ ರಾಮ ಅನೇಕ ಶ್ಲೋಕಗಳು, ನನಗನ್ಸುತ್ತೆ ಸುಮಾರು ಒಂದು 70ರಿಂದ 75 ಶ್ಲೋಕಗಳ ವರ್ಣನೆ ಇದೆ. ಅಷ್ಟು ಶ್ಲೋಕಗಳಲ್ಲಿ ರಾಮ ಕಟ್ಟಿಕೊಡ್ತಾನೆ ರಾಜ್ಯ ಹೇಗಿರಬೇಕು ಅಂತ. ಅವನು ಮೊದಲು ಹೇಳ್ತಾನೆ, ಯಜ್ಞಗಳಿಂದ ದೇವತೆಗಳನ್ನು, ವಾಕ್ಯಗಳನ್ನು ನೋಡಿ ಅವನದ್ದು, ಶುಶ್ರೂಷೆಯಿಂದ ಮಾತಾಪಿತೃಗಳನ್ನು, ಭರಣ ಪೋಷಣೆಗಳಿಂದ ಭೃತ್ಯರನ್ನು, ಐಶ್ವರ್ಯ ಪ್ರದಾನದಿಂದ ಪಿತೃತುಲ್ಯ ಬಾಂಧವರನ್ನು, ನಮಸ್ಕಾರಗಳಿಂದ ವೃದ್ಧರನ್ನು, ಪಾರಿತೋಷಕ ಪ್ರದಾನಗಳಿಂದ ವಿದ್ವಾಂಸ ವೈದ್ಯರನ್ನು, ದಾನದಿಂದ ಬ್ರಾಹ್ಮಣರನ್ನು ತೃಪ್ತಿಗೊಳಿಸ್ತಾ ಇದೆಯಾ ತಾನೆ. ರಾಮರಾಜ್ಯದ ಕ್ರೈಟೀರಿಯಾ 1 ಏನು ಅಂತಂದರೆ, ಯಜ್ಞಗಳಿಂದ ದೇವತೆಗಳನ್ನು ತೃಪ್ತಿಗೊಳಿಸಬೇಕು ಅಂತ. ಯಜ್ಞಗಳಿಂದ ದೇವತೆಗಳನ್ನು ತೃಪ್ತಿಗೊಳಿಸೋದು ಅಂತಂದರೆ ಏನು? ಒಂದು ಭರ್ಜರಿ ಯಜ್ಞ ನಡೆದಿದೆ ಭಾರತದಲ್ಲಿ,
ಮತ್ತು ದೇವತೆಗಳು ತೃಪ್ತಿಗೊಂಡಿದ್ದಾರೋ ಇಲ್ವೋ, ಆದರೆ ಪ್ರತಿಯೊಬ್ಬರ ಹೃದಯದಲ್ಲಿರುವಂಥ ದೇವರು ಸಂತುಷ್ಟಗೊಂಡಿದ್ದಾನೆ. ಕಳೆದ 15 ದಿನಗಳಿಂದ ಅದೇ ಆಗಿರೋದು ದೇಶದಲ್ಲಿ. ದೇಶದ ಮೂಲೆ ಮೂಲೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ ಅಂತ ಗೊತ್ತಾದಾಗ ಎಂಥ ಸಂಭ್ರಮ. ಯಾವ ದೇಶ ಜೀವಮಾನದಲ್ಲಿ ಒಂದಾಗೋದಿಲ್ಲ ಅಂತ ನಾವು ಅಂತಿದ್ವೋ, ಉತ್ತರ ಭಾರತದ ಡಿವಿಷನ್ ಇದೆ, ತಮಿಳುನಾಡಿಗೂ ಕರ್ನಾಟಕಕ್ಕೂ ಆಗಲ್ಲ, ಇಲ್ಲಿ 28 ಜಾತಿಗಳಿವೆ, ಈ ಜಾತಿಗಳನ್ನ ಕಂಡ್ರೆ ಆ ಜಾತಿಗಾಗಲ್ಲ. ಒಬ್ಬ ರಾಮ ಯುನೈಟ್ ಮಾಡಿಬಿಟ್ಟಲ್ಲ. ಒಬ್ಬ ರಾಮ ತಾನು ಬದುಕಿದ್ದಾಗ ಹೇಗೆ ರಾಷ್ಟ್ರ ಪುರುಷನಾಗಿದ್ದೋ, ಇವತ್ತು ಅವನು ಇಷ್ಟು ಶತಮಾನಗಳ ನಂತರ ಮರಳಿ ಬಂದಾಗ ಮತ್ತೊಮ್ಮೆ ರಾಷ್ಟ್ರ ಪುರುಷನಾಗಿ ನಿಂತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಇಡೀ ಭಾರತವನ್ನು ಒಂದು ಮಾಡಿದ್ದಾನೆ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರೆ ಆಶ್ಚರ್ಯಪಡಬೇಡಿ, ಇವತ್ತಿನ ಸುದ್ದಿ 300 ಜನ ಮುಸಲ್ಮಾನರು ಲಕ್ನೋವಿಂದ ಅಯೋಧ್ಯೆಗೆ ಪಾದಯಾತ್ರೆ ಮಾಡ್ಕೊಂಡು, ಪ್ರಾಬಬಲಿ 10 ದಿನಗಳ ಪಾದಯಾತ್ರೆಯ ನಂತರ ಇವತ್ತು ರಾಮ ಮಂದಿರಕ್ಕೆ ಹೋಗಿ ರಾಮಲಲ್ಲಾನ ದರ್ಶನ ಮಾಡಿಕೊಂಡು ಜೈ ಶ್ರೀರಾಮ್ ಘೋಷಣೆಗೆ ಹೋಗಿದ್ದಾರೆ. ಅವರಿಗೂ ಗೊತ್ತಿದೆ ರಾಮನೇ ನಮ್ಮ ಪೂರ್ವಜ ಅಂತ. ಬದಲಾವಣೆಗಳು ಹೆಂಗಿವೆ ನೋಡಿ. ಯಜ್ಞ ನಡೆಯೋದು ಹಿಂಗೆ ಅಂತ ಕೇಳ್ತಾನಲ್ಲ, ಯಜ್ಞಗಳಿಂದ ದೇವತೆಗಳನ್ನು ತೃಪ್ತಿಪಡಿಸ್ತಿದ್ದೀಯಾ? ಶುಶ್ರೂಷೆಯಿಂದ ಮಾತಾಪಿತೃಗಳನ್ನು ತೃಪ್ತಿಪಡಿಸ್ತಾ ಇದ್ದೀಯಾ? ಎಷ್ಟು ಚೆನ್ನಾಗಿದೆ. ದೇಶದ ನಾಯಕತ್ವ ಯಾರು ವಹಿಸಿದ್ದಾರೋ ಅವರು ತುಂಬ ಮಾತನಾಡಬಾರ್ದು, ಇದನ್ನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಬಾರ್ದು, ಮಾಡಿ ತೋರಿಸಬೇಕು. ಅಮ್ಮನ ಜೊತೆಗೆ ನಡ್ಕೊಳ್ಳುವಂಥ ರೀತಿ ಎಂಥದ್ದು, ತಂದೆ ಜೊತೆಗೆ ನಡ್ಕೊಳ್ಳುವಂಥ ರೀತಿ ಎಂಥದ್ದು ಅಂತ ತೋರಿಸಿದ್ರೆ ಉಳಿದವರು ಹಾಗೆ ನಡ್ಸ್ಕೊಂಡು ಒಂದು ಸೆಲ್ಫಿ ಹಾಕ್ತಾರೆ, ನಮ್ಮ ಅಮ್ಮನ ಜೊತೆ ನಾನು ಇದ್ದೀನಿ ಅಂತ. ಏನು ಮಾಡ್ತಾನೋ ಗೊತ್ತಿಲ್ಲ, ಬಟ್ ನಾನು ಹೀಗಾಗಬೇಕು ಅಂತ. ದಟ್ ಈಸ್ ಲೀಡರ್ಶಿಪ್ ಅಂತ. ಭರಣ ಪೋಷಣೆಗಳಿಂದ ಭೃತ್ಯರನ್ನು, ಐಶ್ವರ್ಯ ಪ್ರದಾನದಿಂದ ಪಿತೃತುಲ್ಯ ಬಾಂಧವರನ್ನು, ನಮಸ್ಕಾರಗಳಿಂದ ವೃದ್ಧರನ್ನು, ಪಾರಿತೋಷಕ ಪ್ರದಾನಗಳಿಂದ ವಿದ್ವಾಂಸ ವೈದ್ಯರನ್ನು ಸಂತೃಪ್ತಿಗೊಳಿಸ್ತಾ ಇದ್ದೀಯಾ? ಪಾರಿತೋಷಕ ಪ್ರದಾನ ಅಂತಂದರೆ ನಾನು ಯಾವಾಗಲೂ ನೋಡೋದು ಹೇಗೆ ಅಂತಂದರೆ, ಕಳೆದ 10 ವರ್ಷಗಳಲ್ಲಿ ನಾವು ಇಮ್ಯಾಜಿನ್ ಮಾಡಲಿಕ್ಕಾಗದೇ ಇರುವಂಥ ಅತ್ಯಂತ ಸಾಮಾನ್ಯ ವ್ಯಕ್ತಿಗಳಿಗೆ ಈ ದೇಶದ ಅತ್ಯುನ್ನತ ಗೌರವ ಸಿಕ್ಕಿದೆಯೋ ಇಲ್ವೋ? ಮೊದಲೆಲ್ಲ ಪದ್ಮಶ್ರೀ ಯಾರಿಗೆ ಬರ್ತಿತ್ತು ಅಂತ ಕೇಳಿದರೆ, ಯಾರು ಸರ್ಕಾರಕ್ಕೆ ಹತ್ತಿರವಾಗಿದ್ದಾರೋ ಅಂಥವರಿಗೆ ಅಥವಾ ಅಂಥವರು ಸೂಚಿಸಿದವರಿಗೆ ಬರ್ತಿತ್ತು. MLA ಆಫೀಸ್ಗೆ ಹತ್ತಿರ ಇರಬೇಕು, MP ಆಫೀಸ್ಗೆ ಹತ್ತಿರ ಇರಬೇಕು, ಅದು ತುಂಬ ಪಾಪ್ಯುಲರ್ ಆಗಿರಬೇಕು. ಉಳಿದಂಥ ಎಕ್ಸ್ಪೆಕ್ಟ್ ಮಾಡುವಂಗೆ ಇರಲಿಲ್ಲ. ಆದರೆ ಈ ದೇಶ ಎಂಥ ಅಪರೂಪದ ದಿಕ್ಕಿಗೆ ಹೊರಳ್ಕೊಳ್ತು ಅಂತಂದರೆ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ರತ್ನ ಯಾರಿಗೆ ಸಿಗುತ್ತೆ ಅನ್ನುವಂಥ ಕಲ್ಪನೆ ಇರಲ್ಲ. ಅಂಥವರಿಗೆ ಭಾರತ ರತ್ನವನ್ನು ಕೊಟ್ಟು ನೀವು ಭಾರತ ರತ್ನ ಅಂತ ಹೆಮ್ಮೆ ಪಡುವಂಥದ್ದು ಇದೆಯಲ್ಲ, ಅದು ಅಕ್ಷರಶಃ ರಾಮ ಬಯಸಿದ ಕಲ್ಪನೆಯೇ ಅಂತ ನನಗನ್ಸುತ್ತೆ. ಎರಡನೇದು, ರಾಮ ಹೇಳ್ತಾನೆ, ಶಸ್ತ್ರ ಮತ್ತು ಅಸ್ತ್ರ ಪ್ರಯೋಗದಲ್ಲಿ ನಿಪುಣನೂ, ಅರ್ಥಶಾಸ್ತ್ರ ವಿಶಾರದನೂ, ಉಪಾಧ್ಯಾಯನಾದ ಸುಧನ್ವನನ್ನು ಹಿಂದಿನಂತೆ ಗೌರವಿಸ್ತಿದ್ಯಾ ತಾನೆ? ರಾಮ ಲೆಕ್ಕ ತಗೊಳ್ಳೋದು ನೋಡ್ರಿ ಹೆಂಗಿದೆ. ಯಾರು ಅರ್ಥಶಾಸ್ತ್ರ ವಿಶಾರದರೋ, ಯಾರು ಇಡೀ ಪರಂಪರೆಯ ಬಗ್ಗೆ ಗೌರವವನ್ನು ಹೊಂದಿದ್ದಾರೋ, ಅವರು ಹಿರಿಯರಾದರೂ ಕೂಡ ಅವರಿಗೆ ಕೊಡಬೇಕಾದ ಗೌರವವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಿದ್ಯಾ ತಾನೆ? ಹಾಗೆ ಪ್ರಶ್ನೆ ಕೇಳ್ತಾನೆ. ಮೂರನೇದು ರಾಮ ಕೇಳ್ತಾನೆ ಅಂದರೆ ಹಂತ ಹಂತವಾಗಿ 1, 2, 3 ಅಂತಲ್ಲ, ಭಿನ್ನ ಭಿನ್ನ ಶ್ಲೋಕಗಳಲ್ಲಿ ನಿನಗೆ ಸಮಾನರು. ಇದು ಬಹಳ ಚೆನ್ನಾಗಿರುವಂಥ ಸಂಗತಿ. ಇದು ಬಹುಶಃ ಕಳೆದ 10 ವರ್ಷಗಳಲ್ಲಿ ನಾನು ತುಂಬ ಗಮನಿಸಿದ್ದೀನಿ ಇದನ್ನು. ನಿನಗೆ ಸಮಾನರು, ಶೂರರು, ವಿದ್ವಾಂಸರು, ಜಿತೇಂದ್ರಿಯರು, ಸತ್ಕುಲ ಪ್ರಸೂತರು, ಇತರರ ಇಂಗಿತವನ್ನು ಮುಖದರ್ಶನ ಮಾತ್ರದಿಂದಲೇ ತಿಳಿಯಲು ಸಮರ್ಥರಾದವರನ್ನು ಮಂತ್ರಿ ಮಾಡ್ಕೊಂಡಿದ್ದೀಯಾ? ಮಂತ್ರಿಗಳು ಹೆಂಗಿರಬೇಕು? ಕ್ವಾಲಿಟೀಸ್ ಆಫ್ ಅ ಮಂತ್ರಿ. ನಿನ್ನ ಜೊತೆಯಲ್ಲಿ ಇರಬೇಕಾದಂಥ ಮಂತ್ರಿ ಹೆಂಗಿರಬೇಕು ಅಂತಂದರೆ, ನಿನಗೆ ಸಮಾನರಾಗಿರಬೇಕು, ಆಲೋಚನೆಯಲ್ಲಿ ನಿಂತರ ಮಾಡೋರು ಇರಬೇಕು, ಶೂರನಾಗಿರಬೇಕು, ವಿದ್ವಾಂಸನಾಗಿರ್ಬೇಕು, ಎಲ್ಲ ವಿಚಾರ ಗೊತ್ತಿರಬೇಕು, ಜಿತೇಂದ್ರಿಯನಾಗಿರಬೇಕು, ಕಚ್ಚೆ ಹರಕ ಆಗಿರಬಾರ್ದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸತ್ಕುಲ ಪ್ರಸೂತರಾಗಿರಬೇಕು, ಇತರರ ಇಂಗಿತವನ್ನು ಮುಖದರ್ಶನ ಮಾತ್ರದಿಂದಲೇ ತಿಳಿಯಬಲ್ಲವರಾಗಿರಬೇಕು, ಅಂಥವ್ರು ಮಂತ್ರಿ ಆಗಿರಬೇಕು. ಮುಂದಿನ ವಾಕ್ಯವನ್ನು ಹೇಳ್ತಾನವನು, ಇಂತಹ ನಿಷ್ಠಾವಂತ, ಚತುರ, ನೀತಿಶಾಸ್ತ್ರ ವಿಶಾರದ ಮಂತ್ರಿಗಳಿಂದ ಗುಟ್ಟಾಗಿ ಇಡಲ್ಪಡುವ ಮಂತ್ರಾಲೋಚನೆಯು ರಾಜರ ವಿಜಯಕ್ಕೆ ಕಾರಣವಾಗತ್ತೆ ಅಂತ. ಇದು ನಾನು ಭಾಳ ಗಮನಿಸಿದ್ದೀನಿ ಅಂತ. ನೀವು ಮಂತ್ರಿಗಳೆಲ್ಲ ಇದ್ದೀರಲ್ಲ, ಈ ಥರ ಮಂತ್ರಿಗಳು ನೀನು ಆಯ್ಕೆ ಮಾಡ್ಕೊಂಡಿದ್ದೀಯಲ್ಲ, ಈ ಮಂತ್ರಿಗಳಲ್ಲೂ ನೀನು ಸೇರ್ಕೊಂಡು ಏನೇನು ಸಮಾಲೋಚನೆ ಮಾಡ್ತೀರೋ ಆ ಸಮಾಲೋಚನೆ ಗುಟ್ಟಾಗಿಡಲ್ಪಡೋದ್ರಿಂದ ಅದು ನಿನ್ನ ವಿಜಯಕ್ಕೆ ಕಾರಣವಾಗುತ್ತೆ. ಎಷ್ಟು ಗುಟ್ಟಾಗಿದೆ ಕಳೆದ 10 ವರ್ಷಗಳಲ್ಲಿ ಅಂತಂದರೆ, ಆರ್ಟಿಕಲ್ 370 ತೆಗಿತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ರೀ. ಮತ್ತು ಆರ್ಟಿಕಲ್ 370 ಹೋಗುತ್ತೆ ಅಂತ ಸುಮ್ಮನೆ ಹೇಳಿದ್ದ ಇಲ್ಲ.
ಹೋಗೋಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಅದರಲ್ಲಿ ಒಂದೇ ಒಂದು ಕೂಡ ಲೂಪ್ ಹೋಲ್ ಇಲ್ಲದಂತೆ ಮಾಡಿ ಕೋರ್ಟಿಗೆ ಹೋದರೂ ಕೂಡ ಇದರಲ್ಲಿ ಏನೂ ಗೊಂದಲ ಇಲ್ಲದಂತೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಯಿತು. ಮಾಡಿಕೊಂಡಿರೋದು ಯಾರಿಗೂ ಗೊತ್ತೇ ಆಗಲಿಲ್ವಲ್ಲ. ಈ ದೇಶದಲ್ಲಿ ಕೆಲವು ಪತ್ರಕರ್ತರಿದ್ರು, ಅವ್ರು ಹೇಳಿದಂತೆ ಸರ್ಕಾರ ನಡೆಯೋ ಕಾಲ ಇತ್ತು. ಆದರೆ ಇವತ್ತು ಹೆಂಗಾಗೋಗಿದೆ ಅಂತಂದರೆ ಕಳೆದ 10 ವರ್ಷಗಳಲ್ಲಿ ಪತ್ರಕರ್ತರು ಅವರ ನಿಯತ್ತಾಗಿರುವಂಥ ಕರ್ಮ ಏನಿದೆ ಅಂದರೆ ರಿಪೋರ್ಟಿಂಗ್ ಮಾಡೋದು, ಅಷ್ಟು ಮಾತ್ರ ಮಾಡೋದಕ್ಕೆ ಅವರನ್ನು ತಂದು ನಿಲ್ಲಿಸಿದ್ದಾರಲ್ಲ, ಇದು ಹೊಸ ಭಾರತದ ದರ್ಶನ ಅಂತ ನನಗೆ ಆ ಕಾರಣಕ್ಕೆ ಅನ್ಸೋದು ರಾಮ ಬರೋಕ್ಕಿಂತ ಮುಂಚೆ ರಾಮರಾಜ್ಯ ತಗೊಂಡೇ ಬಂದ ಅಂತ. ಎರಡನೇದು ಯೋಚನೆ ಮಾಡಿ, ನಾನು ಸುಮ್ಮನೆ ನಿಮ್ಮನ್ನು ಕೇಳೋದು, G20 ಸಮಿಟ್ ಟೈಮಲ್ಲಿ ಈ ದೇಶದ ಹೆಸರು ಭಾರತ್ ಅಂತಾಯ್ತು, ಗೊತ್ತಿತ್ತೇನ್ರಿ ಯಾರಿಗಾದ್ರು? ಪತ್ರಿಕೆಗಳಿಗೆ ಗೊತ್ತಾಗಿದ್ದು ಯಾವಾಗ ಗೊತ್ತಾ? ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್ ಹೋಗಿದೆ. ಆ ಇನ್ವಿಟೇಷನ್ ಅಲ್ಲಿ ಇದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇರಬೇಕಾಗಿತ್ತು, ಪ್ರೆಸಿಡೆಂಟ್ ಆಫ್ ಭಾರತ್ ಅಂತಿದೆ ಅಂತ ಅವರಿಂದ ಬಂದಿರುವಂಥ ಇನ್ವಿಟೇಷನ್ ಅಲ್ಲಿ ಎಲ್ಲರೂ ಓ ಭಾರತ್ ಅಂತ ಚೇಂಜ್ ಆಗಿದೆ ಅಂತ. ಆಮೇಲೆ ಗೊತ್ತಾಯ್ತು ಓ ಭಾರತ ಮಂಟಪಂ ಅಂತ ಹೆಸರು ಎಲ್ಲಿ ನಡೆಯುತ್ತೋ ಅದರ ಹೆಸರು ಭಾರತ ಮಂಟಪಂ ಅಂತ. ಆಮೇಲೆ ಗೊತ್ತಾಯ್ತು ಈ ದೇಶದ ಪ್ರಧಾನಿ ಕೂತಿರುವಂತ ಇದ್ರ ಮುಂದೆ ಅವರ ನೇಮ್ ಪ್ಲೇಟ್ ನಲ್ಲಿ ಭಾರತ್ ಅಂತ ಬರೆದಿದ್ದಾರೆ ಅಂತ. ಎಲ್ಲವನ್ನೂ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು. ಒಂದು ಸಣ್ಣ ಸುಳಿವು ಬೇಡವಾ ಯಾರಿಗಾದ್ರೂ? ಹೆಂಗ್ ಸಾಧ್ಯ ಇದು? ಮೊದಲೆಲ್ಲ ಪ್ರಧಾನಮಂತ್ರಿ ಆದ ತಕ್ಷಣ ಹಣಕಾಸು ಸಚಿವರು ಯಾರಾಗ್ತಾರೆ ಅಂತ ಡೆಲ್ಲಿಯಲ್ಲಿ ಗೊತ್ತಿರ್ತಿತ್ತು, ಯಾರು ರಕ್ಷಣಾ ಸಚಿವರಾಗ್ತಾರೆ ಅಂತ ಗೊತ್ತಿರ್ತಿತ್ತು. ಬಿಲೀವ್ ಮೀ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ MEA ಫಾರಿನ್ ಮಿನಿಸ್ಟ್ರು ಜೈಶಂಕರ್ ಅವರು ಆಗ್ತಾರೆ ಅಂತ ಜೈಶಂಕರ್ ಅವರ ಪ್ರಮಾಣವಚನ ಸ್ವೀಕಾರ ಮಾಡುವವರೆಗೂ ಎಲ್ಲೂ ಸುದ್ದಿ ಇರಲಿಲ್ಲ. ಹೆಂಗೆ ಸಾಧ್ಯ ಇದು? ರಾಮ ಹೇಳ್ತಾನಲ್ಲ, ನಿಷ್ಠಾವಂತ ಚತುರ ನೀತಿಶಾಸ್ತ್ರ ವಿಶಾರದ ಮಂತ್ರಿಗಳಿಂದ ಗುಟ್ಟಾಗಿ ಇಡಲ್ಪಡುವ ಮಂತ್ರಾಲೋಚನೆಯು ರಾಜರ ವಿಜಯಕ್ಕೆ ಕಾರಣವಾಗುತ್ತದೆ. ರಾಮರಾಜ್ಯಕ್ಕೆ ಒಂದು ಬೇಸ್ ಹೆಂಗಿದೆ ಅಂತ. ನೆಕ್ಸ್ಟು ರಾಮ ಹೇಳ್ತಾನೆ, ರಾಜ್ಯಾಂಗದ ಮುಖ್ಯ ವಿಷಯ ಒಬ್ಬನೇ ತಗೊಳ್ತಿದೆಯಾ? ತಗೋಬಾರದು ಅಂತ. ರಾಜ್ಯಾಂಗದ ಕುರಿತಂತೆ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ನೀನೊಬ್ಬನೇ ನಿರ್ಣಯ ತೆಗೆದುಕೊಂಡ್ರೆ ತಪ್ಪು, ತಗೋಬೇಡ ಹಾಗೆ. ನೆಕ್ಸ್ಟ್ ಹೇಳ್ತಾನೆ, ಅನೇಕರೊಡನೆ ಸೇರಿ ಮಂತ್ರಾಲೋಚನೆ ಮಾಡ್ತಿದ್ದೀಯಾ? ಅದು ತಪ್ಪು. ಸಿಕ್ಕವ್ರ ಹತ್ರ ಎಲ್ಲ ಮಾತಾಡೋಂಗಿಲ್ಲ, ಒಬ್ಬನೇ ನಿರ್ಣಯ ತೆಗೆದುಕೊಳ್ಳೋಂಗೂ ಇಲ್ಲ, ಸಿಕ್ಕರೊಡನೆ ಮಾತಾಡೋಂಗೂ ಇಲ್ಲ. ನಿಂದೆ ಆದ ಒಂದು ಟೀಮ್ ಇದೆಯಲ್ಲ, ಆ ಟೀಮ್ ಜೊತೆ ಡಿಸ್ಕಷನ್ ಆಗಬೇಕು, ಎಲ್ಲರೂ ಸೇರ್ಕೊಂಡು ನಿರ್ಣಯ ತೆಗೆದುಕೋಬೇಕು ಅಂತ. ಆಮೇಲೆ ನೆಕ್ಸ್ಟು ಭಾಳ ಸುಂದರವಾಗಿರುವಂಥದ್ದು, ನಾನು ಇದನ್ನು ತುಂಬ ಗಮನಿಸ್ತಿರ್ತೀನಿ ಯಾವಾಗಲೂ, ಸುಲಭವಾಗಿ ಸಿದ್ಧಿಯಾಗುವ ಮತ್ತು ಹೆಚ್ಚು ಲಾಭದಾಯಕವಾಗುವ ಕಾರ್ಯ ಮೊದಲೇ ನಿಶ್ಚಯಿಸಿ ಬೇಗ ಪ್ರಾರಂಭಿಸ್ತೀಯಾ? ಸುಲಭವಾಗಿ ಸಿದ್ಧಿಯಾಗಬೇಕು ಮತ್ತು ಲಾಭ ಕೊಡಬೇಕು. ಏನು ಮಾಡೋದು, ಕೆಲವೊಂದು ಸಲ ತುಂಬ ಕಷ್ಟದ ಕಾರ್ಯವನ್ನು ತಗೊಳ್ಳೋದು, ಅದು ಮುಗಿಯೋದೇ ಇಲ್ಲ, ಲೈಫ್ ಲಾಂಗ್ ಒದ್ದಾಡ್ತಾ ಇರೋದು, ಲೈಫ್ ಲಾಂಗ್ ಗೂಬೆ ಕೂರಿಸ್ಕೊಳ್ಳೋದು, ಅದನ್ನು ಮಾಡ್ತೀನಿ ಅಂತ ಹೋಗಲಿಲ್ಲ, ಮಾಡ್ತೀನಿ ಅಂತ ಮಾಡಲಿಲ್ಲ, ಹಿಂಗೆ ಅಂದ್ಕೊಂಡು ಕೂತಿರೋದು ಅಂತ. ಆದರೆ ಸುಲಭವಾಗಿ ಸಿದ್ಧಿಯಾಗುವ ಕಾರ್ಯವನ್ನು ತೆಗೆದುಕೊಂಡು ಅದರಿಂದ ಲಾಭ ಆಗೋ ಥರ ಮಾಡ್ಕೊಳ್ತೀಯಾ ಹೇಳು, ಅದು ರಾಮರಾಜ್ಯದ ಬೇಸ್ ಅಂತ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಇವತ್ತಿನ ರಾಜಕಾರಣದ ದೃಷ್ಟಿಯಿಂದ ನೋಡೋದಾದರೆ 3 ಥರದ ಕಾರ್ಯವನ್ನು ಒಬ್ಬ ರಾಜಕಾರಣಿ, ಒಬ್ಬ ನೇತೃತ್ವ ವಹಿಸಿರೋನು ಯೋಚನೆ ಮಾಡಬೇಕು ಅಂತ. ಮೊದಲನೇದು, ನೀವು ತೆಗೆದುಕೊಂಡಿರುವ ಕಾರ್ಯ ಈ ಕ್ಷಣಕ್ಕೆ ರಿಸಲ್ಟ್ ಕೊಡಬೇಕು. ಉದಾಹರಣೆಗೆ, ಹೆಣ್ಣು ಮಕ್ಕಳಿಗೆ ನಾನು ಸಿಲಿಂಡರ್ ಕೊಡ್ತೀನಿ ಅಂತ ಏನಾದರೂ ಅನೌನ್ಸ್ ಮಾಡಿದರೆ 10 ವರ್ಷ ಬೇಕಾಗಿಲ್ಲ ಅದನ್ನು ಕೊಡೋಕ್ಕೆ. ನೀವು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳಿ, ನಾಳೆಯಿಂದ ಯಾರ್ಯಾರಿಗೆ ಸಿಲಿಂಡರ್ ಆಗಲಿಲ್ವೋ ಅವ್ರದ್ದು ಆಧಾರ್ ಕಾರ್ಡ್ ತರಿಸ್ಕೊಳ್ಳಿ, ಅವ್ರ ಮನೆಗೆ ಸಿಲಿಂಡರ್ ತರಿಸಿ, ಭಾಳ ದಿನ ಬೇಕಾಗಲ್ಲ, ಅದಕ್ಕೆ ಕ್ವಿಕ್ಕಾಗಿ ಮುಗಿಸ್ಬೇಕು. ಆದರೆ ಲಾಭ ಹೆಂಗಿರುತ್ತೆ ಅಂತಂದರೆ, ಮನೆಗೆ ಸಿಲಿಂಡರ್ ಬಂದವರು ಗ್ಯಾಸ್ ಹಚ್ಕೊಂಡು ಖುಷಿ ಪಡೋದಿರುತ್ತಲ್ಲ, ಅದರ ಆನಂದವನ್ನು ನೀವು ಕಣ್ಣಾರೆ ಅನುಭವಿಸ್ಬೋದು. ಇನ್ನೂ ಕೆಲವಿರುತ್ತೆ, ಅದಕ್ಕೊಂದು 5 ವರ್ಷ ಟೈಮ್ ತಗೊಳ್ಳಿ. 5 ವರ್ಷ ಟೈಮ್ ಅಂದರೆ ಯಾವಾಗ? ನೆಕ್ಸ್ಟ್ ಚುನಾವಣೆಗಿಂತ ಮುಂಚೆ ರಿಸಲ್ಟ್ ಬಂದರೆ ಸಾಕು, ಜನ ಸಂಭ್ರಮಿಸಬೇಕಾಗ. 2019 ಮಂದಿರ ಕಟ್ಟಲಿಕ್ಕೆ ಶುರು ಮಾಡಿದಿರಿ, 24ಕ್ಕೆ ಮುಗೀತು ಕರೆಕ್ಟಾಗಿ, ಕರೆಕ್ಟ್ ಟೈಮಲ್ಲಿ ಈಲ್ಡ್ ಆಯಿತು. ಯೋಚನೆ ಮಾಡಿ ಇಂತ. ಇನ್ನೂ ಕೆಲವಿರುತ್ತೆ, ಅದು ನಾಳೆಗೋಸ್ಕರ ಕಾಯಬೇಡಿ, 10 ವರ್ಷ ಆದರೂ ಪರವಾಗಿಲ್ಲ, ಅದರ ರಿಸಲ್ಟ್ ಸಿಗಬೇಕು, ಇವತ್ತಿಂದ ಅದಕ್ಕೆ ಅಡಿಪಾಯ ಹಾಕಿ ಅಂತ. ನಾವು ಯಾವುದಕ್ಕೆ ಅಡಿಪಾಯ ಹಾಕಿದ್ದೀವಿ ಗೊತ್ತಾ? ಇವತ್ತು ನಾವು ರಸ್ತೆಗಳನ್ನು ಅದ್ಭುತವನ್ನಾಗಿ ಮಾಡುವಾಗ ಈ ದೇಶದಲ್ಲಿ G20 ಮೀಟಿಂಗನ್ನು 2023 ಮಾಡಬೇಕು, ಅದಕ್ಕೆ ಈ ದೇಶದ ಇನ್ಫ್ರಾ ಡೆವಲಪ್ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿದ್ದು. ನಾವು ಈ ದೇಶದಲ್ಲಿ ಇವತ್ತು ಈ ರಸ್ತೆಗಳನ್ನು ಮಾಡ್ತಾ ಇದ್ದೀವಲ್ಲ, ಯಾತಕ್ಕೆ ಮಾಡ್ತಿದ್ದೀವಿ ಗೊತ್ತಾ? 2036 ಭಾರತದಲ್ಲಿ ಒಲಿಂಪಿಕ್ಸ್ ಮಾಡಬೇಕು ಅಂತ ಮಾಡ್ತಿದ್ದೀವಿ ಅಂತ. 2036
ಇದು ಒಬ್ಬ ವ್ಯಕ್ತಿ ಅಂತಲ್ಲ, ಒಂದು ಇಡೀ ರಾಷ್ಟ್ರವಾಗಿ ಯೋಚನೆ ಮಾಡಿದಾಗ ನಮ್ಮ ದೂರದೃಷ್ಟಿ ಎಲ್ಲಿಗಿರಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಕಟ್ಕೊಳ್ಳೋದಿದೆಯಲ್ಲ, ಪ್ರತಿಯೊಬ್ಬ ರಾಜಕಾರಣಿಯು ಯೋಚನೆ ಮಾಡಬೇಕಾಗಿರುವಂಥ ಶೈಲಿ ಇದು. ರಾಮ ಅವತ್ತೇ ಹೇಳಿದ, ಭರತನಿಗೆ ಐಡಿಯಾನ್ ಕೊಟ್ಟಿದ್ದ ಅಂತ. ರಾಮ ಮುಂದೆ ಕೇಳ್ತಾನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀಯ ತಾನೆ? ರಾಜನಾದವನಿಗೆ ಸೂರ್ಯೋದಯಕ್ಕಿಂತ 4 ಗಳಿಗೆ ಮುಂಚೆ, 1 ಗಳಿಗೆ ಅಂದರೆ 20ರಿಂದ 22 ನಿಮಿಷ ಏನೋ ನಂಬರ್ ಇದೆ ಅದು, ಆ ಥರ 4 ಗಳಿಗೆ ಮುಂಚೆ ಅಂದರೆ ಹೆಚ್ಚು ಕಡಿಮೆ 1-1.25 ಗಂಟೆ ಮುಂಚೆ, ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ತಿದ್ಯಾ ತಾನೆ? ರಾಮ ಪ್ರಶ್ನೆ ಮಾಡ್ತಾನೆ, ರಾಜನಿಗೆ ಕೊಡುವಂಥ ಕರ್ತವ್ಯ. ಆನಂತರ ಒಂದು ಮಾತನ್ನು ಹೇಳ್ತಾನೆ, ನಂಗಿದು ಭಾಳ ವಿಶೇಷ ಅನಿಸಿದ್ದು, ಮಧ್ಯರಾತ್ರಿಯ ನಂತರ ಅರ್ಥಸಿದ್ಧಿಯ ವಿಚಾರ ಚಿಂತಿಸ್ತೀಯ ತಾನೆ? ಅರ್ಥಸಿದ್ಧಿಯ ವಿಚಾರ ಬೆಳಗ್ಗೆ ಕೂತ್ಕೊಂಡೇನು ಮಾಡಬೇಡ, ಮಧ್ಯರಾತ್ರಿಯ ನಂತರ ಮಾಡುವುದನ್ನು ಅಂತ. ಅರ್ಥಸಿದ್ಧಿ ಅಂತಂದರೆ ನನ್ನ ರಾಜ್ಯದ ಬೊಕ್ಕಸವನ್ನು ಹೇಗೆ ತುಂಬಿಸ್ಬೇಕು, ಅದಕ್ಕೆ ಏನೇನು ಮಾಡಬೇಕು ಅನ್ನೋ ವಿಚಾರವನ್ನು ರಾತ್ರಿ ಆಲೋಚನೆ ಮಾಡ್ತೀಯ ತಾನೆ ಅಂದರೆ, ಮೋಸ್ಟ್ಲಿ ಒಬ್ಬನೇ ಕೂತಾಗ ನಿನ್ನ ಆಲೋಚನೆಗಳನ್ನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅವನು ರಾಮ ಹೇಳೋದಿರಬೇಕು. ಅದರ ಕಲ್ಪನೆ ಏನು ಅನ್ನೋದನ್ನು ನಾನು ಇನ್ನೂ ಹುಡುಕಾಡ್ತಿದ್ದೀನಿ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಇಷ್ಟಂತೂ ಸತ್ಯ, ರಾಮ ಸ್ಪಷ್ಟವಾಗಿ ಹೇಳ್ದ, ಮಧ್ಯರಾತ್ರಿಯ ನಂತರ ಅಂದರೆ ಸುಮಾರು 11:30-12 ಗಂಟೆಯ ವೇಳೆಗೆ ನೀನು ಅರ್ಥಸಿದ್ಧಿಯ ಬಗ್ಗೆ ಯೋಚನೆ ಮಾಡು. ಬೆಳಗ್ಗೆ 4:30-5 ಗಂಟೆ ಎದ್ದಿರು, ದಿನಕ್ಕೆ 18 ಗಂಟೆ ಕೆಲಸ ಮಾಡು ಅಂತ ರಾಮ ಹೇಳಿದ್ದ ಅಂತ. ರಾಮ ಹೇಳಿದ್ದಿದ್ದು, ನೀ ಯಾವುದಕ್ಕಾದರೂ ಕನೆಕ್ಟ್ ಆದರೆ ನಾನು ಜವಾಬ್ದಾರ ಅಲ್ಲ, ಬಟ್ ರಾಮ ಹೇಳಿದ್ದ 18 ಗಂಟೆ ಕೆಲಸ ಮಾಡು, ಅರ್ಥಸಿದ್ಧಿಯ ಹೊತ್ತು ಅದು, ಬೆಳಗ್ಗೆ 7 ಹೊತ್ತು ಇದು, ಎಷ್ಟೊತ್ತು ನಿದ್ದೆ ಅಂತ ನೀನು ಯೋಚನೆ ಮಾಡ್ಕೋ, ಅಷ್ಟು ಕೆಲಸ ಮಾಡು ಅಂತ ತುಂಬ ಚೆನ್ನಾಗಿ ರಾಮ ಕೊಟ್ಟ. ನೆಕ್ಸ್ಟ್ ರಾಮ ಹೇಳ್ತಾನೆ, ಇದೊಂದು ಬಹಳ ಸುಂದರವಾಗಿರುವಂಥದ್ದು, PR ಮ್ಯಾನೇಜ್ಮೆಂಟ್ ಬಗ್ಗೆ ಏನೂ ಹೇಳದೆ ಬಿಟ್ಟಿಲ್ಲ ರಾಮ. ಹೆಂಗೆ ಪಬ್ಲಿಕ್ ರಿಲೇಷನ್ ಮ್ಯಾನೇಜ್ ಮಾಡಬೇಕು, ನೀನು ಹೇಗೆ ಪ್ರಚಾರ ಕಾರ್ಯದಲ್ಲಿ ಇರಬೇಕು ಅನ್ನೋದಕ್ಕೆ ಅವನು ಹೇಳ್ತಾನೆ, ಕಚ್ಚಿತ್ತೇ ಸುಕೃತಾನ್ಯೇವ ಕೃತರೂಪಾಣಿ ವಾ ಪುನಃ ವಿದುಸ್ತೆ ಸರ್ವ ಕಾರ್ಯಾಣಿ ನ ಕರ್ತವ್ಯಾನಿ ಪಾರ್ಥಿವಾಹ. ಜನರಿಗೆ ಮುಗಿದು ಹೋಗಿರೋ ಕೆಲಸ ಅಥವಾ ಮುಗಿತಾ ಬಂದಿರುವ ಕೆಲಸ ಮಾತ್ರ ಪ್ರಚಾರ ಆಗಬೇಕು. ಎಷ್ಟು ಬ್ರಿಲಿಯಂಟ್ ಇದೆ ನೋಡಿ ರಾಮ. ಯಾವ ಕೆಲಸ ಪ್ರಾರಂಭ ಆಗಲಿಲ್ವೋ, ಯಾವ ಕೆಲಸ ತುಂಬ ತಡವಾಗ್ತಾ ಇದೆಯೋ ಅದರ ಚರ್ಚೆ ಸಮಾಜದಲ್ಲಿ ನಡೆಯದೇ ಇರುವಂತೆ ನಿನ್ನ ಪ್ರಚಾರ ಕಾರ್ಯ ಇರಬೇಕು ಅಂತ. ಯಾವುದೋ ಒಂದು ರೋಡ್ ವರ್ಕ್ ಕಂಪ್ಲೀಟ್ ಆಗಲಿಲ್ಲಪ್ಪ, 3 ವರ್ಷದಲ್ಲಿ ಆಗಬೇಕಿತ್ತು, 5 ವರ್ಷ ಆದರೂ ಮುಗಿದಿಲ್ಲ, ಚರ್ಚೆಗೆ ಬರದೇ ಇರೋ ಥರ ನೋಡ್ಕೋ ಅದನ್ನು. ಯಾವುದು ಕರೆಕ್ಟ್ ಟೈಮಿಗೆ ಮುಗಿದಿದೆಯೋ, ಯಾವುದು ತುಂಬ ಚೆನ್ನಾಗಿ ಕೆಲಸ ಆಗೋಗಿದೆಯೋ ಅದರ ಕುರಿತಂತೆ ಎಲ್ಲರೂ ಚರ್ಚೆ ಆಗುವಂತೆ ಮಾಡು ಅಂತ ರಾಮ ಕೊಟ್ಟಿರೋ ಐಡಿಯಾ ರೀ ಇದು. ರಾಮ ಏನು ಸುಂದರವಾಗಿದೆ ಕಲ್ಪಿಸಿ ಕೊಟ್ಟ ಅಂತಂದ್ರೆ, ಈ ಥರದೊಂದು ರಾಜ್ಯವನ್ನು ಕಟ್ಟು, ನಿನ್ನ ಸಾಮ್ರಾಜ್ಯದಲ್ಲಿ ನೆಗೆಟಿವ್ನ ಚರ್ಚೆ ಇರಬಾರ್ದು, ಆದರೆ ನೀನು ಪಾಸಿಟಿವ್ ಕೆಲಸ ಏನು ಮಾಡ್ತಿದ್ಯೋ ಅದ್ರ ಬಗ್ಗೆ ಸ್ಪಷ್ಟವಾಗಿ ಚರ್ಚೆ ನಡೆಯುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡು ಅಂತ ರಾಮ PR ಮ್ಯಾನೇಜ್ಮೆಂಟ್ ಕುರಿತಂತೆ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಹೇಳ್ತಾನೆ, ಇದು ಕೂಡ ಬಹಳ ಎಚ್ಚರಿಕೆಯಿಂದ ಕೇಳ್ತಾನೆ, ನಿನ್ನಿಂದಾಗಲಿ ನಿನ್ನ ಮಂತ್ರಿಗಳಿಂದಾಗಲಿ ಸಮಾಲೋಚಿಸಲ್ಪಟ್ಟು ಬಹಿರಂಗಪಡಿಸದೇ ಇರುವಂಥ ರಹಸ್ಯವನ್ನು ಯಾರಾದರೂ ಯುಕ್ತಿಯಿಂದಾಗಲಿ ಅಥವಾ ಊಹೆಯಿಂದಾಗಲಿ ತಿಳ್ಕೊಳ್ತಾ ಇಲ್ಲ ತಾನೆ? ಅಂದರೆ ಅರ್ಥ ಆಗ್ತಿದೆ ಹೇಗೆ ಅಂತ, ಈಗ ನೀವೆಲ್ಲ ಕೂತ್ಕೊಂಡು ಏನೋ ಪ್ಲ್ಯಾನ್ ಮಾಡಿದ್ದೀರಿ, ಇಂಥದ್ದೇನೋ ಮಾಡಬೇಕು ಅಂತ. ಹೊರಗಡೆ ಕೂತಿರೋನಿಗೆ ಒಂದು ಯುಕ್ತಿಯಿಂದ, ಒಂದು ಐಡಿಯಾದಿಂದ ಹಿಂಗಾಗಿದೆ ಅಂದರೆ ನೆಕ್ಸ್ಟ್ ಇಂಥದ್ದೇನೋ ಮಾಡ್ತಾರೆ ಅಂತ ಒಂದು ಊಹಿಸೋ ಥರ ಇರಬಾರ್ದು. ಅವನು ಯುಕ್ತಿಯೂ ಕೆಲ್ಸಕ್ಕೆ ಬರಬಾರ್ದು, ಅವನು ಊಹೆನೂ ಕೆಲ್ಸಕ್ಕೆ ಬರಬಾರ್ದು. ಹಂಗಾಗ್ತಿಲ್ಲ ತಾನೆ? ಎಚ್ಚರಿಕೆ ಇಟ್ಕೊಂಡಿದ್ಯಾ ತಾನೆ ಅಂತ. ಎಷ್ಟು ಎಚ್ಚರಿಕೆ ಇಟ್ಕೋಬೇಕು ನೋಡಿ. ನನಗೆ ಇದನ್ನು ನೋಡುವಾಗ ಅನಿಸೋದು, ನಾವು ಯಾರಾದರೂ ಊಹಿಸ್ಲಿಕ್ಕೆ ಆಗಿತ್ತಾ ಅಂತ ಯೋಚನೆ ಮಾಡಿ. ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿನ ತೆಗೆದ ನಂತರ ಇನ್ನೊಬ್ಬ ಮುಖ್ಯಮಂತ್ರಿ ಆಗಬೇಕಿತ್ತು. ಯಾರು ಆಗ್ತಾರೆ ಅಂತ ಎಲ್ಲ ಪತ್ರಿಕೆಗಳು, TV ಚಾನೆಲ್ಗಳು ಒಂದು ಲಿಸ್ಟ್ ಕೊಟ್ಟು, ರೇಸ್ನಲ್ಲಿ ನಂಬರ್ 1 ಇವರು, ನಂಬರ್ 2 ಇವರು, ನಂಬರ್ 3 ಇವರು, ನಂಬರ್ 4 ಇವರು, ನಂಬರ್ 5, 8 ಜನರ ಹೆಸರು ಕೊಟ್ಟರು. 8 ಜನ ಬಿಟ್ಟು 9 ಆದರು. ನಿಮ್ಮ ಊಹೆ ಕೆಲಸಕ್ಕೆ ಬರಲಿಲ್ಲ. ನಾನು ಇತ್ತೀಚೆಗೆ ರಾಜಸ್ಥಾನದಲ್ಲಿ CM ಆದಾಗ ನೋಡ್ತಿದ್ದೆ. CM ಅನೌನ್ಸ್ ಮಾಡಿದ್ದು ರಾಜಸ್ಥಾನದ ಹಿಂದಿನ ಮುಖ್ಯಮಂತ್ರಿಯಾಗಿದ್ದಂಥ ವಸುಂಧರಾ ರಾಜೆ ಅವರು. ವಸುಂಧರಾ ರಾಜೆ ಅವ್ರ ಕೈಯಲ್ಲಿ ಚೀಟಿ ಕೊಡಲಾಯಿತು, ಇವ್ರು ನೆಕ್ಸ್ಟ್ CM ಓದಿ ಅಂತ. ಆ ವಿಡಿಯೋ ನೋಡ್ಬೇಕು ನೀವು, ತೆಗೆದು ನೋಡಿ ಅಂತಾರೆ ಅವ್ರು ಒಂದ್ಸಲ. ಶಿ ವಾಸ್ ಶಾಕ್ಡ್. ಹೌದಾ ಇವರೇನಾ, ಆಯಿತು ಅನೌನ್ಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದು ಅಂತ. ಮಧ್ಯಪ್ರದೇಶದ CM ಯಾರು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾರೂ ಊಹಿಸ್ಲಿಲ್ಲ. ನೋ ಒನ್ ವಾಸ್ ರೈಟ್. ಯಾರೂ ಕೂಡ ಇವರು CM ಆಗ್ತಾರೆ ಅಂತ ಅಂದ್ಕೊಳ್ಳಿಲ್ಲ ಅವರು.
ಈಗಲೂ ಎಲ್ಲಿವರೆಗೂ ಇದೆ ಅಂತಂದರೆ ನೆಕ್ಸ್ಟ್ ಎಲೆಕ್ಷನ್ ಗೆದ್ದಾಗಲೂ ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ ಅನ್ನೋಷ್ಟರ ಮಟ್ಟಿಗೆ. ಅಂದರೆ ಒಂದು ರಾಜ್ಯವನ್ನು ಸಂಭಾಳಿಸುವವರು ಏನು ಮಾಡ್ಬೋದು ಅನ್ನೋದ್ರ ಊಹೆ ಇರಬಾರ್ದು ಅಂತ. ಭಾರತ ಇವತ್ತು ಹೆಂಗಾಗಿದೆ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿ ಲಕ್ಷದ್ವೀಪಕ್ಕೆ ಹೋದರೆ ಮಾಲ್ಡೀವ್ಸ್ ಉರಿದೋಗುತ್ತೆ, ಸಂಬಂಧವೇ ಇಲ್ಲ. ಹೋಗಿರೋದು ಲಕ್ಷದ್ವೀಪಕ್ಕೆ, ಮಾಲ್ಡೀವ್ಸ್ ಯಾಕೆ ಉರಿಬೇಕು? ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಊಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ಚಟುವಟಿಕೆಗಳನ್ನು ಮಾಡೋದ್ರಿಂದ ಜನ ಗೆಸ್ಸಿಂಗಲ್ಲಿ ದೇ ಕೆಪ್ಟ್ ಗೆಸ್ಸಿಂಗ್. ಮುಂದೆ ಏನಾಗ್ಬೋದು, ಇನ್ನೇನಾಗ್ಬೋದು ಅನ್ನೋದು ಯೋಚನೆ ಮಾಡ್ತಾನೆ ಇರಿ. ಆದರೆ ನೀವು ಯೋಚನೆ ಮಾಡದೇ ಇರುವಂಥ ಅನೇಕ ಸಂಗತಿಗಳಾಗ್ತವೆ ಅಂತ. ಇತ್ತೀಚೆಗೆ ನೃಪೇಂದ್ರ ಮಿಶ್ರಾ ಅವರೊಂದು ಇಂಟರ್ವ್ಯೂ ಕೇಳ್ತಿದ್ದೆ ನಾನು, ಭಾಳ ಚೆನ್ನಾಗಿದೆ ಇಂಟರ್ವ್ಯೂ. ಸ್ಮಿತಾ ಪ್ರಕಾಶ್ ANIಗೆ ಮಾಡಿದ ಇಂಟರ್ವ್ಯೂ ಅದು, ಬಹುಶಃ ಪಾಡ್ಕಾಸ್ಟ್ ವಿತ್ ಸ್ಮಿತಾ ಪ್ರಕಾಶ್ ಅಂತಿರಬೇಕು. ಅದರಲ್ಲಿ ನೃಪೇಂದ್ರ ಮಿಶ್ರಾ ಅವರು ಭಾರತ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿ ಆಗಿದ್ದರು ಅಂತ ಅನ್ಸುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಅವ್ರು ಮಾತನಾಡ್ತಾ ಹೇಳಿದರು, ಈ ದೇಶದ ಪ್ರಧಾನಮಂತ್ರಿ ಇವತ್ತು ಹೆಂಗಿದ್ದಾರೆ ಅಂತಂದರೆ, ಅವ್ರ ಹತ್ರ ಅವರೊಂದು ಕೆಲಸ ಹೇಳ್ತಾರಂತೆ. ಆ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿಕೊಂಡು ಎಸ್ ಮಾಡಿದ್ದೀನಿ ಅಂತ ಅದು ಎದುರುಗಡೆ ಹೋದರೆ ಅವ್ರು ಹೊಗಳ್ತಾರೆ ಅಂತ ಕಾಯ್ತಾ ಕೂತ್ರೆ ಅವ್ರು ಅದರ ನೆಕ್ಸ್ಟ್ ಹಂತವನ್ನು ಹೇಳ್ತಾರಂತೆ, ಇದನ್ನು ಮಾಡಿ ಈಗ ಅಂತ. ಅದನ್ನು ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅವ್ರು 50% ಡೌನ್ ಆಗಿರ್ತಾರೆ, ಇನ್ನೇನೋ ಬರುತ್ತೆ ಅಂತ ಕಾಯ್ಕೊಂಡಿರ್ತಾರೆ. ನೆಕ್ಸ್ಟ್ ಅಂತ ಎಕ್ಸ್ಟೆಂಡ್ ಮಾಡ್ತಾರೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದಾಗ ಗೊತ್ತಾಗುತ್ತಂತೆ, ಸ್ಟಾರ್ಟಿಂಗಲ್ಲಿ ಒಂದು ದೊಡ್ಡ ಬ್ಲೂ ಪ್ರಿಂಟ್ ಅವ್ರ ಕಣ್ಣೆದುರಿಗಿತ್ತು, ಅದರಲ್ಲಿ ಚಿಕ್ಕ ಕೆಲಸವನ್ನು ಮಾತ್ರ ನಮ್ಗೆ ಕೊಟ್ಟಿದ್ದು, ನಮ್ಗೆ ಗೊತ್ತೇ ಆಗಲಿಲ್ಲ ಇಷ್ಟು ದೊಡ್ಡ ಬ್ಲೂ ಪ್ರಿಂಟ್ ಇತ್ತು ಅಂತ. ಮುಗಿದ್ಮೇಲೆ ಗೊತ್ತಾಗುತ್ತೆ ಬ್ಲೂ ಪ್ರಿಂಟ್ ಭಾಳ ದೊಡ್ಡದಾಗಿತ್ತು, ನಾನು ಚಿಕ್ಕ ಕೆಲಸದಿಂದ ಆರಂಭಿಸಿ ಇವತ್ತು ಇಲ್ಲಿಗೆ ಎಂಡಪ್ ಆದೆ ಅಂತ. ಈ ದೇಶದ ಪ್ರಧಾನಮಂತ್ರಿಯು ಮುಂದೊಮ್ಮೆ ಈ ಮಾತನ್ನು ಹೇಳಿದರು. ಪ್ರಾಬಬಲಿ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಅವ್ರು ಏನು ಹೇಳಿದರು ಅಂತಂದರೆ, ನನಗೆ 10 ವರ್ಷಗಳ ನಂತರ ಏನಾಗಬೇಕು ಅನ್ನೋದರ ಕಲ್ಪನೆ ಇದೆ, ಇವತ್ತು ಎಲ್ಲಿಂದ ಶುರು ಮಾಡಬೇಕು ಅನ್ನೋದಷ್ಟೇ ನನ್ನ ಆಲೋಚನೆ ಅಂತ. ಇದು ಒಂದು ಲೀಡರ್ಶಿಪ್ನ, ಒಂದು ನೇತೃತ್ವಕ್ಕೆ ಇರಬೇಕಾಗಿರುವಂಥ ಜವಾಬ್ದಾರಿ ಅಂತ ನಾನು ಹೇಳ್ತಿರೋದಲ್ಲ, ರಾಮ ಹೇಳ್ತಿರುವಂಥ ಮಾತು. ರಾಮ ಹೇಳಿದ, ರಾಜ್ಯದ ನಿರ್ವಹಣೆಗೆ 1000 ಮೂರ್ಖರ ಬದಲು ಒಬ್ಬ ಪಂಡಿತನನ್ನು ಬಯಸುವೆ ತಾನೆ. ಆತ ಸಂಕಟದ ಸಮಯದಲ್ಲಿ ಹೆಚ್ಚು ಶ್ರೇಯಸ್ಕರ ಕೆಲಸ ಮಾಡಬಲ್ಲ. ರಾಮ ಹೇಳೋದು, ಒಂದು 1000 ಮೂರ್ಖರನ್ನು ಒಟ್ಟಾಕೊಂಡು ಒಂದು ಕೆಲಸ ಮಾಡೋ ಬದಲು ಒಬ್ಬ ಪಂಡಿತನ ಜೊತೆಲಿ ಇಟ್ಕೋ, ಸಮಯ ಬಂದಾಗ ಅವನು ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡ್ತಾನೆ ಅಂತ ನಮಗೆಲ್ರಿಗೂ ಕೂಡ ಕೊಡ್ಬೋದಾಗಿರುವಂಥ ಸಂಗತಿ ಅದು. ನಂಗೆ ನೃಪೇಂದ್ರ ಮಿಶ್ರಾ ಬಗ್ಗೆ ಯೋಚನೆ ಮಾಡುವಾಗ ಹಾಗೆ ಅನಿಸುತ್ತೆ. ನೃಪೇಂದ್ರ ಮಿಶ್ರಾ ಅದೇ ಇಂಟರ್ವ್ಯೂನಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಬ್ಬರು ಇದನ್ನು ಕೇಳಬೇಕು ಅಂತ, ಭಾಳ ಚೆನ್ನಾಗಿದೆ. ದೇಶ ಹೇಗಿದೆ ಅನ್ನೋದ್ರದ್ದು ಒಂದು ಪರಿಕಲ್ಪನೆ ಸಿಗುತ್ತೆ. ನೃಪೇಂದ್ರ ಮಿಶ್ರಾ ಅವರೊಂದ್ಸಲ ಅಫ್ಕೋರ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವ್ರೇನು ಲಿಸ್ಟ್ ತೊಗೊಂಡು ಬರ್ತಾರೋ ಯೂಶ್ವಲ್ ಆಗಿ ಯಾರು ಕೂಡ ಇಲ್ಲ ಅಂತ ಹೇಳಲ್ಲ, ಸೈನ್ ಮಾಡಿ ಕಳಿಸ್ಕೊಡ್ತಾರೆ. ನೃಪೇಂದ್ರ ಮಿಶ್ರಾ ಯಾವ್ಯಾವ ಜಾಗಕ್ಕೆ ಯಾರ್ಯಾರು ಬೇಕು ಅನ್ನೋದಕ್ಕೆ ಒಂದು ಲಿಸ್ಟ್ ತೊಗೊಂಡ್ಬಂದ್ರಂತೆ. ಈ ದೇಶದ ಪ್ರಧಾನಮಂತ್ರಿ ಅದನ್ನು ನೋಡಿದ್ರಂತೆ, ನೋಡಿ ಹೇಳಿದ್ರಂತೆ, ಮಿಶ್ರಾಜಿ ऐसे नहीं चलता है, एक कಡೆಯಿಂದ और कैसे चलता है. ಒಂದೊಂದು ಪೊಸಿಷನ್ಗೆ 4 ಅಥವಾ 5 ಜನರದ ಹೆಸರು ತೊಗೊಂಡು ಬನ್ನಿ, ಯಾರಾಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ, ನೀವು ಯಾರು ಯೋಗ್ಯರು ಅಂತ 5 ಹೆಸರು ತೊಗೊಂಡು ಬನ್ನಿ, 5ರಲ್ಲಿ ಒಂದನ್ನು ನಾನು ಡಿಸೈಡ್ ಮಾಡ್ತೀನಿ, ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ಬಂದು ನಾನು ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಾದಮೇಲೆ ನಿರ್ಣಯಗಳು ಹಾಗೆ ತೆಗೆದುಕೊಳ್ಳಲ್ಪಡ್ತಾ ಇರೋದು. ಒಂದು IAS ಆಫೀಸರ್ ಆಗಬೇಕು ಅಲ್ಲಿ ಅಂತಂದ್ರು ಇದಕ್ಕೆ ಸೂಟ್ ಆಗುವಂಥ 5 ಜನ ಯಾರು ಅಂತ ತೊಗೊಂಡು ಹೋಗ್ಲಾಗತ್ತೆ, ಅವ್ರ ಡೀಟೇಲ್ಸ್ ಕೊಡ್ಲಾಗತ್ತೆ. ಪ್ರಧಾನಿ ಅಷ್ಟನ್ನು ಓದಿ ಒಂದು ಹೆಸರನ್ನು ಕೊಡ್ತಾರೆ, ಇವ್ರನ್ನಲ್ಲಿ ಮಾಡಿ ಅಂತ ಹೇಳ್ತಾರೆ, ಹಂಗೆ ಮಾಡ್ತೀವಿ ನಾವು ಅಂತ. ಇದು ಆಯ್ಕೆಯ ಪ್ರೊಸೀಜರ್. 1000 ಮೂರ್ಖರಲ್ಲ, ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ. ಯಾರೋ ಒಬ್ಬರು ಹೇಳಿದ್ರು ಅಂಥೇಳಿ ಅವ್ರನ್ನ ಕರ್ಕೊಂಡು ಬರೋದಲ್ಲ, ಅವನ ಯೋಗ್ಯತೆಗೆ ತಕ್ಕಂತೆ ಕರ್ಕೊಂಡು ಬರಬೇಕು ಅನ್ನೋಂಥ ಪರಿಕಲ್ಪನೆ ಇದೆಯಲ್ಲ, ಇದು ರಾಮರಾಜ್ಯದ ಪರಿಕಲ್ಪನೆ ಆಗಿತ್ತು. ಇನ್ನು ಅದೇ ರಾಮ ಈ ಕೆಲಸಗಾರರು ಹೇಗಿರಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ನನಗೆ ಇದನ್ನು ಪ್ರತಿ ಬಾರಿ ಇದನ್ನು ನೋಡುವಾಗಲೂ ಕೂಡ ಹೆಂಗೆ ಅನಿಸುತ್ತೆ ಅಂತಂದರೆ, ರಾಮ ಎಳೆಯಾಗಿ ಬಿಚ್ಚಿಟ್ಟು ಒಬ್ಬ ಪ್ರಧಾನಮಂತ್ರಿಗೆ, ಒಬ್ಬ ಮುಖ್ಯಮಂತ್ರಿಗೆ ಹೀಗಿರ್ಬೇಕು ನೋಡಪ್ಪ ಅಂತ ಹೇಳಿ ಕೊಟ್ಟಂತಿದೆ ಅಂತ. ಅವನು ಹೇಳ್ತಾನೆ, 3 ಥರದ ಕೆಲಸಗಳಿವೆ. ಪ್ರಥಮ ಶ್ರೇಣಿಯ ಕೆಲಸ, ಅದು ಬಹಳ ಬಾರಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಮೇಜರ್ ಜವಾಬ್ದಾರಿ ಇರುತ್ತೆ. 2ನೇ ಶ್ರೇಣಿಯ ಕೆಲಸ ಇರುತ್ತೆ, ಅಲ್ಲಿ ಅದಕ್ಕಿಂತ ಕೆಳ ಹಂತದ್ದು ಅವ್ರು ಏನು ನಿರ್ಣಯ ತೆಗೆದುಕೊಂಡಿದ್ದಾರೋ ಕಾರ್ಯರೂಪಕ್ಕೆ ತರುವಂಥದ್ದು. 3ನೇ ಹಂತದ ಕೆಲಸ ಇರುತ್ತೆ, ಕೆಳ ಹಂತದಲ್ಲಿ ಕಾರ್ಯರೂಪಕ್ಕೆ ತರುವಂಥವ್ರು. ಪ್ರತಿ ಜಾಗದಲ್ಲೂ 3 ಶ್ರೇಣಿಯ ಕೆಲಸ ಇದೆ. ಅವನು ಹೇಳ್ತಾನೆ, ಉತ್ತಮ ಕಾರ್ಯಕ್ಕೆ ಅಂದರೆ ಶ್ರೇಣಿ ಮೇಲ್ ಹಂತದ ಶ್ರೇಣಿಗೆ ನಿನ್ನ ಆಪ್ತ ಭೃತ್ಯರನ್ನು, ಯಾರು ಈ ಕೆಲಸಕ್ಕೆ ಯೋಗ್ಯರೋ ಅಂಥವ್ರನ್ನ ಆರಿಸ್ಕೋ. ಮಧ್ಯಮ ಶ್ರೇಣಿಯ ಕೆಲಸಕ್ಕೆ ಮಧ್ಯಮ ಜನರನ್ನು ಆರಿಸ್ಕೋ. ಮತ್ತು
ಕೆಳ ಹಂತದ ಕೆಲಸಕ್ಕೆ ಕನಿಷ್ಠ ಶ್ರೇಣಿಯ ಜನರನ್ನು ಕರ್ಕೊಂಡು ಬಾ ಅಂತ. ಇದೇನು ಭಾಳ ವಿಶೇಷವಾಗಿರುವಂಥ ಸಂಗತಿ ಅಲ್ಲ. ನಾವು ಕೂಡ ಹಾಗೆ ಮಾಡ್ತೀವಿ. ನಾವು ಇನ್ನೊಂದು ಕಂಪನಿ ಕಟ್ಟಿದರೆ, ಇನ್ನೊಂದು ಸಂಘಟನೆ ಮಾಡಿದರೆ, ಯಾರು ತುಂಬ ಹೆಚ್ಚು ಕೆಲಸ ಮಾಡುವ ವಿಶ್ವಾಸವನ್ನು ಮಾಡಿರ್ತಾರೋ ಅವ್ರನ್ನ ಫಸ್ಟ್ ಲೇಯರಿಗೆ ತರ್ತೀವಿ, ಮಧ್ಯಮದಲ್ಲಿರೋರು ಸೆಕೆಂಡ್ ಲೇಯರಿಗೆ ತರ್ತೀವಿ, ಮೂರನೇ ಹಂತದಲ್ಲಿ ಕಾಮನ್ ಕಾರ್ಯಕರ್ತರ ಥರ ಇರ್ತಾರೆ ಉಳಿದವರೆಲ್ಲರೂ. ಇದು ನಮಗೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಏನಾಗ್ಬಿಡತ್ತೆ ಅಂತಂದರೆ, ನಮಗೇ ಗೊತ್ತಿಲ್ಲದಂತೆ ಮೊದಲ ಶ್ರೇಣಿಯ ನಿರ್ಣಯವನ್ನು ತೆಗೆದುಕೊಳ್ಳೋ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ತೀವಿ ಗೊತ್ತಾ? ಸಮರ್ಥರಿಗೆ ಕೊಡಲ್ಲ, ರಿಲೇಟಿವ್ಸಿಗೆ ಕೊಡ್ತೀವಿ. ಒಂದಿಡೀ ಸರ್ಕಾರ, ಒಂದಿಡೀ ರಾಜ್ಯ, ಒಂದಿಡೀ ದೇಶ ಹಳ್ಳ ಹಿಡಿಯೋದು ಆವಾಗಲೇ. ಆದರೆ ರಾಮ ಹೇಳ್ತಾನೆ ತುಂಬ ಸ್ಪಷ್ಟವಾಗಿ, ಮೊದಲನೇ ಶ್ರೇಣಿಯ ಕೆಲಸಕ್ಕೆ ಪ್ರಥಮ ಶ್ರೇಣಿಯ ಜನರನ್ನೇ ಆರಿಸ್ಕೋ, ಮತ್ತು ಪ್ರಥಮ ಶ್ರೇಣಿಯ ಜನ ನಿನ್ನ ರಿಲೇಟಿವ್ಸ್ ಆಗಿರಬೇಕು ಅಂತಿಲ್ಲ, ನಿನ್ನ ಬಂಧುಗಳಾಗಿರಬೇಕು ಅಂತಿಲ್ಲ, ಪ್ರಥಮ ಶ್ರೇಣಿಯ ಜನ ಸಮರ್ಥರೇ ಆಗಿರಬೇಕು. ಇಷ್ಟೇ ಯೋಚನೆ ಮಾಡಬೇಕಾಗಿರೋದು. ಈ ದೇಶದ ಪ್ರಧಾನಮಂತ್ರಿ, ಅವಾಗೇನು CM ಆಗಿದ್ರು ಅವರು, ತುಂಬ ಚೆನ್ನಾಗಿ ನೆನಪಿದೆ, ಪತ್ರಿಕೆಗಳು ತುಂಬ ಗ್ರ್ಯಾಂಡಾಗಿ ವರದಿ ಮಾಡಿದ್ವು ಅದನ್ನು. ಆಗ ಕರ್ನಾಟಕದಲ್ಲೂ ಅವರದ್ದೇ ಗೌರ್ಮೆಂಟ್ ಇತ್ತು, ಅಂದರೆ BJPಯ ಗೌರ್ಮೆಂಟ್ ಇತ್ತು. ಇಲ್ಲಿ ಅವ್ರನ್ನ ಒಂದು ವ್ಯಾಸದಲ್ಲಿ ಒಂದು ಮೀಟಿಂಗ್ ಆಯಿತು. ಎಲ್ಲ MLAಗಳು ಕುಳಿತುಕೊಂಡು ಒಂದು ಸಭೆ ಸೇರಿದ್ದಾರೆ. ಸಭೆಯಲ್ಲಿ ಪ್ರಶ್ನೋತ್ತರದ ಸೆಷನ್. ಗುಜರಾತಿನ ಮುಖ್ಯಮಂತ್ರಿ ಪ್ರಶ್ನೆ ಏನು ಅಂತಂದರೆ, ನೀವು ಗುಜರಾತ್ ಅನ್ನುವಂಥ ರಾಜ್ಯವನ್ನು ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀರಲ್ಲ, ಹೆಂಗೆ ಸಾಧ್ಯ ಆಯಿತು? ಆ್ಯಕ್ಚುಲಿ ಗುಜರಾತ್ ಕರ್ನಾಟಕಕ್ಕೆ ಕಂಪೇರ್ ಮಾಡುವಂತೆ ಇಲ್ಲ ರೀ. ಸಿಕ್ಕಾಪಟ್ಟೆ ದುಡ್ಡಿರ್ಬೋದು ನಿಜ, ಆದರೆ ರಾಜರೆಲ್ಲ ಕರ್ನಾಟಕವನ್ನು ಹೆಂಗೆ ಕಟ್ಟಿದ್ದಾರೆ ಅಂತಂದರೆ ತುಂಬ ಕೆಲಸ ಮಾಡಬೇಕಾಗಿಲ್ಲ, ಇದ್ದಿದ್ದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಅಷ್ಟು ಚೆನ್ನಾಗಿದೆ ನಮ್ಮ ರಾಜ್ಯ. ನಮ್ಮ ರಾಜ್ಯಕ್ಕೆ ತುಂಬ ಸಾಹಸ ಹಾಕಬೇಕು ಅಂತಿಲ್ಲ. ಗುಜರಾತ್ ಎಲ್ಲ ಹಂಗಿರಲಿಲ್ಲ. ಅವ್ರು ತುಂಬ ಚೆನ್ನಾಗಿ ಮಾಡಿದರು. ಹೇಗೆ ಮಾಡಿದಿರಿ ಅಂತ ಕೇಳಿದರೆ ಒಳ್ಳೆ ಮಾತು ಹೇಳಿದರು. ಏನು ಹೇಳಿದ್ರು ಗೊತ್ತಾ? ನೀವು 1 ಕೋಟಿ ರೂಪಾಯಿ ಕಾರ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಈ ಕಾರಿಗೆ ಒಳ್ಳೆ ಡ್ರೈವರ್ ಬೇಕು ಅಂತ ಯೋಚನೆ ಮಾಡ್ತಿರೋ, ನಿಮ್ಮ ಜಾತಿ ಡ್ರೈವರ್ ಬೇಕು ಅಂತ ಯೋಚನೆ ಮಾಡ್ತಿರೋ ಅಂತ. ಅವತ್ತು 1 ಕೋಟಿ ಭಾಳ ದೊಡ್ಡ ಅಮೌಂಟ್, ಇವತ್ತೇನು ಭಾಳ ದೊಡ್ಡದಲ್ಲ ಅದು. ಹಂಗಂದಾಗ ಎಲ್ಲರೂ ಹೇಳಿದರು, ನಮ್ಮ ಜಾತಿಯವರಲ್ಲ, ಒಳ್ಳೆ ಡ್ರೈವರ್ ಬೇಕು. ಯಾಕೆಂದರೆ ಕಾರು 1 ಕೋಟಿದಲ್ಲ, ಇದಕ್ಕೇನಾದರೂ ಆದರೆ ಮತ್ಯಾರು ಇದರಿಂದ ತಿರುಗಾಡೋದು ಅಂತ. ತಕ್ಷಣ ಅವ್ರು ಹೇಳಿದರು, 1 ಕೋಟಿ ಕಾರಿಗೆ ಒಳ್ಳೆ ಡ್ರೈವರ್ ಬೇಕು, ನಮ್ಮ ಜಾತಿಯವರಲ್ಲ ಅಂತಂದರೆ ನಿಮ್ಮ ಟೀಮಿಗೆ ನಿಮ್ಮ ಜಾತಿಯವರೇ ಜಾಸ್ತಿ ಬೇಕು, ಸಮರ್ಥರು ಬೇಕು ಅಂತ ಯೋಚನೆ ಮಾಡಿ ರಾಜ್ಯ ಚೆನ್ನಾಗಿ ನಡೆಯುತ್ತೆ ಅಂತ. ಏನು ಸುಂದರವಾಗಿರುವಂಥ ಉತ್ತರ ಇದು. ಈ ಕಲ್ಪನೆಯನ್ನು ಜೀರ್ಣಿಸ್ಕೊಳ್ಳಿಕ್ಕೂ ನಮ್ಮ ಲೀಡರ್ಗಳಿಗೆ ತುಂಬ ಕಾಲ ಬೇಕಾಗಿದೆ. ಆದರೆ ಇದನ್ನು ಅವರೇ ಮೊದಲು ಹೇಳಿದರು ಅಂತಲ್ಲ, ರಾಮ ಬಹಳ ಹಿಂದೆನೇ ಹೇಳಿದ, ಆಯ್ಕೆ ಮಾಡಿಕೊಳ್ಳುವಾಗ ಈ ಶ್ರೇಣಿಯಲ್ಲಿ ಆಯ್ಕೆ ಮಾಡ್ಕೋ, ಸಮರ್ಥರನ್ನು ಅಲ್ಲಿ ತೆಗೆದುಕೊಂಡು ಬರೋದು ರಾಜನ ದೊಡ್ಡ ಜವಾಬ್ದಾರಿ ಅಂತ ಹೇಳಿದರು. ನೆಕ್ಸ್ಟ್ ಮುಂದೆ ಇದನ್ನೇ ಮುಂದುವರಿಸ್ಕೊಂಡು ರಾಮ ಹೇಳ್ತಾನೆ, ಚೆನ್ನಾಗಿ ಪರಿಶೀಲಿಸಲ್ಪಟ್ಟ, ತ್ರಿಕರಣ ಶುದ್ಧಿ ಇರುವ, ಕಾಯ ವಾಚ ಮನಸ ಶುದ್ಧಗೊಂಡಿರುವ, ಅಮಾತ್ಯರ ಪೀಳಿಗೆಯಲ್ಲೇ ಹುಟ್ಟಿರುವಂಥ ಶ್ರೇಷ್ಠ ಅಮಾತ್ಯರನ್ನು ಬಹುಮುಖ್ಯ ಕಾರ್ಯಗಳಿಗೆ ಜೋಡಿಸ್ತಾ ಇದೆಯಾ ತಾನೇ? ಮಂತ್ರಿಗಳ ಪೀಳಿಗೆಯಲ್ಲಿರಬೇಕು ಅಂತ, ಅವನ ಒಳ್ಳೆತನದಿಂದ ಬಂದಿರಬೇಕು, ತ್ರಿಕರಣ ಶುದ್ಧಿ ಇರಬೇಕು. ಒಂದಾದ್ಮೇಲೆ ಕ್ಯಾರೆಕ್ಟರ್ಗಳನ್ನು ಹೇಗೆ ಹೇಳ್ತಾನೆ ರಾಮ ಅಂತಂದರೆ, ನಿನ್ನ ಟೀಮ್ನಲ್ಲಿ ಇಂಥ ಜನರನ್ನು ಜೋಡಿಸ್ಕೋ ಅಂತ ಹೇಳ್ತಾನೆ. ನೆಕ್ಸ್ಟ್ ಹೇಳ್ತಾನೆ, ಪ್ರಜೆಗಳೊಂದಿಗೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ನೀನು ಕೊಡುವ ಉಗ್ರ ಶಿಕ್ಷೆಯಿಂದ, ಪ್ರತಿಯೊಂದು ಸಲಹೆಗಳು ಎಷ್ಟು ಚೆನ್ನಾಗಿವೆ ನೋಡಿ. ನೀನು ಕೊಡುವ ಉಗ್ರ ಶಿಕ್ಷೆಯಿಂದ ಉದ್ವಿಗ್ನ ಪ್ರಜೆಗಳು, ಮಂತ್ರಿಗಳು ಅವಮಾನಗೊಂಡು ಅವರು ಉಲ್ಟಾ ಮಾತಾಡ್ತಿಲ್ಲ ತಾನೆ. ಶಿಕ್ಷೆ ಕೊಡಬೇಕು, ಆದರೆ ಪ್ರಜೆಗಳಿಗೆ ಯಾವತ್ತೂ ಉಗ್ರ ಶಿಕ್ಷೆ ಕೊಡಬಾರ್ದು ಅಂತಾನೆ ರಾಮ. ಅವರಿಗೆ ಉಗ್ರ ಶಿಕ್ಷೆ ಕೊಟ್ಟರೆ ಆ ಉಗ್ರ ಶಿಕ್ಷೆಯನ್ನು ಅನುಭವಿಸಿ ಬಂದ ನಂತರ ನಿನ್ನ ವಿರುದ್ಧ ವಿಪರೀತದ ಮಾತುಗಳನ್ನು ಆಡ್ತಾರೆ, ನಿನ್ನ ಪಾಪ್ಯುಲಾರಿಟಿ ಡೌನ್ ಆಗುತ್ತೆ, ನೀನು ನಿಧಾನವಾಗಿ ಮಸುಕಾಗಿ ಹೋಗ್ತೆ ಅನ್ನೋಂಥ ಎಚ್ಚರಿಕೆ ಕೊಡ್ತಾನೆ. ಮುಂದುವರೆದು ಹೇಳ್ತಾನೆ, ಕ್ರೌರ್ಯದಿಂದ ತೆರಿಗೆ ಸಂಗ್ರಹಿಸುತ್ತಾನೆ ಅಂತ ಜನ ನಿನ್ನ ಅವಮಾನಿಸ್ತಾ ಇಲ್ಲ ತಾನೆ. ಇದನ್ನು ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಹೇಳ್ತಾನೆ, ತೆರಿಗೆ ಸಂಗ್ರಹಿಸಿದರೆ ಹೆಂಗಿರಬೇಕು ಅಂತಂದರೆ, ದುಂಬಿ ಹೂವಿನಿಂದ ಹೇಗೆ ಮಕರಂದವನ್ನು ಹೀರುತ್ತೋ ಅಷ್ಟು ಸಲೀಸಾಗಿ ತೆರಿಗೆ ಸಂಗ್ರಹ ಆಗಬೇಕು, ಜನಕ್ಕೆ ತೆರಿಗೆ ಕೊಟ್ಟಿದ್ದು ಗೊತ್ತೇ ಆಗಬಾರ್ದು. ಹಂಗೆ ಸಂಗ್ರಹಿಸ್ತಾ ಇದೆಯಾ ತಾನೆ. ನೀನು ಕ್ರೌರ್ಯ ಮಾಡಿದರೆ ಜನ ನಿನ್ನ ಬಗ್ಗೆ ಅವಮಾನ ಮಾಡ್ತಾರೆ. ರಾಮನ ಎಚ್ಚರಿಕೆಯ ಮಾತುಗಳು. ರಾಮ ಮುಂದೆ ಹೇಳ್ತಾನೆ, ಇದು ಬಹಳ ಇಂಟ್ರೆಸ್ಟಿಂಗ್ ಪಾರ್ಟ್. ನಾನಿದನ್ನು ಮತ್ತೆ ಓದಿದ್ದೀನಿ. ಎಷ್ಟು ಎಚ್ಚರಿಕೆ ಇರಬೇಕು ಒಬ್ಬ ರಾಜನೀತಿಜ್ಞನಿಗೆ ಅಂತ, ಯಾರಿಂದ ಕೇರ್ಫುಲ್ ಆಗಿರಬೇಕು ಅಂತ. ಉಪಾಯ ಕುಶಲಂ ವೈದ್ಯಂ ಭೃತ್ಯಂ ಸಂದೂಷಣೆ ರಥಂ ಶೂರಂ ಐಶ್ವರ್ಯ ಕಾಮಂಚ ಯೋನಹಂತಿ ಸವಧ್ಯತೆ. ಕ್ಷತ್ರಿಯ ಧರ್ಮ ತುಂಬ ಚೆನ್ನಾಗಿ ಹೇಳ್ತಾನೆ. ಉಪಾಯ ಕುಶಲಂ ವೈದ್ಯಂ,
ಯಾವ ಡಾಕ್ಟರ್ ತುಂಬ ಉಪಾಯ ಕುಶಲನಾಗಿರ್ತಾನೋ ಭಾಳ ಡೇಂಜರು ಅಂತ. ಡಾಕ್ಟರ್ ಅಂದರೆ ನಾಟ್ ಆಲ್ ದ ಡಾಕ್ಟರ್ಸ್. ರಾಜನನ್ನು ಗಮನಿಸ್ತಾ ಇರುವಂಥ, ರಾಜ್ಯನನ್ನು ನೋಡ್ಕೊಳ್ತಾ ಇರುವಂಥ ಡಾಕ್ಟರ್ ರಾಜನೀತಿಯಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ರೆ ಅವನು ಡೇಂಜರ್ ಆಗ್ತಾನೆ ಅಂತ ನನಗೆ ಹೆಂಗೆ ಏನು ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯ್ತು ಇದರ ವಿಸ್ತಾರವನ್ನು ಅಧ್ಯಯನ ಮಾಡಿದಾಗ ಈ ಡಾಕ್ಟರು ಶತ್ರು ಪಕ್ಷಗಳೊಂದಿಗೆ ಮಿಂಗಲ್ ಆಗಿಬಿಟ್ರೆ ಕೊಡಬೇಕಾದ ಔಷಧ ಏನು ಕೊಡ್ತಾನೋ ಯಾರಿಗೆ ಗೊತ್ತು. ವೆರಿ ಸಿಂಪಲ್. ಹೀಗಾಗಿ ಅಂಥ ರಾಜನೀತಿ ಕುಶಲನಾಗಿರುವಂಥ ವೈದ್ಯನನ್ನು ಹತ್ತಿರದಲ್ಲಿ ಇಟ್ಕೋಬೇಡ, ಭಾಳ ಡೇಂಜರ್ ಅವನು. ಎರಡನೇವನು ಭೃತ್ಯಂ ಸಂದೂಷಣೆ ರಥಂ, ನಿನ್ನ ಸೇವಕನಾಗಿರ್ತಾನೆ ಆದರೆ ಸದಾ ನಿನ್ನ ವಿರುದ್ಧ ಏನಾದರೂ ಮಾತಾಡ್ತಾನೆ ಇರ್ತಾನೆ, ಅಂಥವನು ಭಾಳ ಡೇಂಜರ್. ನಿನ್ನ ಜೊತೆಯಲ್ಲಿದ್ದುಕೊಂಡೇ ನಿನ್ನ ಬಗ್ಗೆ ಹೇಳಬಾರದನ್ನು ಹೇಳ್ಕೊಂಡು ತಿರುಗಾಡಿ ಸಮಾಜದಲ್ಲಿ ನಿನ್ನ ಬಗ್ಗೆ ಒಂದು ಅನ್ರೆಸ್ಟ್ ಕ್ರಿಯೇಟ್ ಮಾಡ್ತಾನೆ. ಮೂರನೇವನು ಶೂರಂ ಐಶ್ವರ್ಯ ಕಾಮಂಚ, ಯಾರಿಗೆ ಐಶ್ವರ್ಯದ ಬಗ್ಗೆ ರಾಜ್ಯ ಪ್ರಾಪ್ತಿಯ ಬಗ್ಗೆ ಹುಚ್ಚಿರುತ್ತೋ ಅಂಥ ಶೂರನನ್ನು ನೀನು ಜೊತೆಯಲ್ಲಿ ಇಟ್ಕೊಳ್ಳೋಂಗಿಲ್ಲ. ರಾಮ ಹೇಳ್ತಾನೆ, ಮುಂದಿನ ಮಾತು ಚೆನ್ನಾಗಿದೆ, ಯೋನಹಂತಿ ಸವಧ್ಯತೆ, ಇಂಥವರನ್ನು ನಾಶ ಮಾಡಲಿಲ್ಲ ಅಂತಂದರೆ ಅಂಥ ರಾಜನನ್ನು ಅವರೇ ನಾಶ ಮಾಡಿ ಹೋಗ್ಬಿಡ್ತಾರೆ. ನಾಶ ಮಾಡೋದು ಅಂತಂದರೆ ಕೊಂದು ಬಿಡಬೇಕು ಅಂತ ಅವತ್ತಿನ ದಿನಗಳಲ್ಲಿತ್ತು ರಾಜರ ಕಾಲದಲ್ಲಿ. ಆದರೆ ಇವತ್ತಿನ ದಿನಗಳಲ್ಲಿ ರಾಜ್ಯವನ್ನು ಕಟ್ಟೋದಕ್ಕೆ, ಅಂದರೆ ರಾಜ್ಯದ ಆಸೆಯಿಂದ ಜೊತೆಯಲ್ಲಿರುವಂಥ ವ್ಯಕ್ತಿ, ನಾನು ಒಂದಿನ ಇಲ್ಲಿ ಪ್ರಧಾನಿ ಆಗಬೇಕು, ಇಲ್ಲಿ ನಾನು CM ಆಗಬೇಕು ಅನ್ನೋಂಥ ಕಲ್ಪನೆಯಿಂದಲೇ ಜೊತೆಯಲ್ಲಿದ್ದರೆ, ನಾನು ನಮ್ಮ ಕಾಲಕ್ಕೆ ಸೇರಿಸಿ ಹೇಳೋದಾದರೆ ಅವನು ನಿಧಾನವಾಗಿ ಕಟ್ಟಿರೋದನ್ನೆಲ್ಲ ನಾಶ ಮಾಡೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ತಾನೆ. ಹೀಗಾಗಿ ಬಿ ಕೇರ್ಫುಲ್ ಅಂತ ರಾಮ ಹೇಳ್ತಾನೆ. ಅಂದರೆ ಈ ಮೂರೂ ಕೂಡ ಗಮನಿಸಬೇಕಾಗಿರುವಂಥ ಸಂಗತಿಗಳು. ಇನ್ನು ರಾಮ ಹೇಳ್ತಾನೆ ಸೇನಾಪತಿ ಹೆಂಗಿರಬೇಕು, ಯಾರು ಕಣ್ಮುಂದೆ ಬರ್ತಾರೆ ನೋಡಿ, ಸದಾ ಸಂತುಷ್ಟನಾಗಿರಬೇಕು, ಅವನಿಗೇನು ಬೇಕು ಅಂತ ಅನಿಸಿರಬಾರ್ದು, ಶೂರನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಬುದ್ಧಿವಂತನಾಗಿರಬೇಕು, ಅಂತರ್ ಮತ್ತು ಬಹಿ ಎರಡೂ ಶುದ್ಧನಾಗಿರಬೇಕು, ಸತ್ಕುಲ ಪ್ರಸೂತನಾಗಿರಬೇಕು, ನಿನ್ನಲ್ಲಿ ಅನುರಕ್ತನಾಗಿರಬೇಕು, ನಿನ್ನಲ್ಲಿ ಪ್ರೇಮ ಇಟ್ಕೊಂಡಿರಬೇಕು, ಮತ್ತು ಕಾರ್ಯದಕ್ಷನಾಗಿರಬೇಕು. ಏನಾದರೂ ಕೆಲಸ ಕೊಟ್ಟರೆ ಮುಗಿಸುವಂಥವನಿರಬೇಕು. 7 ವರ್ಷ ಪಾಕಿಸ್ತಾನದಲ್ಲಿದ್ದರೂ ಚಿಂತೆ ಇಲ್ಲ, ಅವನು ತನ್ನ ಕೆಲಸ ಮುಗಿಸಿ ಬಂದ ಮೇಲೆ ಇಲ್ಲಿ ಭಾರತಕ್ಕೋಸ್ಕರ ದುಡಿಯುವಂಥವನಾಗಿರ್ಬೇಕು. ಸತ್ಯಮಿತ್ತರೆ ನಾನು ಇದನ್ನೆಲ್ಲ ಓದುವಾಗ ನನಗೆ ಅಜಿತ್ ದೋವಲ್ಲೇ ಕಣ್ಮುಂದೆ ಬಂದ್ಬಿಟ್ರು. ಏನು ಸಮರ್ಥನಾಗಿರುವಂಥ ವ್ಯಕ್ತಿಯೊಬ್ಬ ಸೇನಾಪತಿಯ ಸ್ಥಾನದಲ್ಲಿ ನಿಂತಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಆ ವಿಡಿಯೋ ನೋಡಲಿಲ್ಲ. ಜೈಶಂಕರ್ ನರೇಂದ್ರ ಮೋದಿಯವ್ರಿಗೆ ಏನೋ ಕೊಟ್ಟರಂತೆ ಒಂದು ಚೀಟಿನ. ಆ ಚೀಟಿಯನ್ನು ನರೇಂದ್ರ ಮೋದಿಯವರು ತಗೊಂಡ್ರಂತೆ ಕೈಗೆ. ತಕ್ಷಣ ಹಿಂದೆ ನಿಂತಿದ್ದ ದೋವಲ್ ಓಡಿ ಬಂದ್ರಂತೆ. ಓಡಿ ಬಂದು ಅದನ್ನು ನೋಡಿದ್ರಂತೆ, ಏನಿದೆ ಅದರಲ್ಲಿ ಅಂತ. ಚೀಟಿ ನೋಡಿದಲ್ಲ, ಚೀಟಿನೇ ಇದೆಯೋ ಅಥವಾ ಬೇರೆನಾದರೂ ಕೊಟ್ಬಿಟ್ಟಿದ್ದಾರೋ ಅಂತ. ಒಬ್ಬ ಸೇನಾಪತಿ ಎಷ್ಟು ಅನುರಕ್ತನಾಗಿರಬೇಕು ಅಂತಂದರೆ, ನನ್ನ ಲೀಡರ್ನ ಯಾವ ಕಾರಣಕ್ಕೂ ಕಳ್ಕೊಳ್ಳಿಕ್ಕೆ ನಾನು ಬಿಡಲ್ಲ ಎನ್ನುವಂಥ ಹಠ ಹಿಡಿದು ನಿಲ್ಲೋದಿದೆಯಲ್ಲ, ಅದು ಲೀಡರ್ಶಿಪ್ಗೆ ಇರಬಹುದಾಗಿರುವಂಥ ಸಿಗುವಂಥ ಸಾಥಿಗಳು ಅಂತ. ಅಂಥವ್ರನ್ನ ಹುಡುಕಿ ನಿನ್ನ ಜೊತೆ ಇರಿಸ್ಕೊ ಅಂತ. ನೆಕ್ಸ್ಟ್ ಹೇಳ್ತಾನೆ, ಬಲಿಷ್ಠರು, ಹಿಂದೆ ಹಲವಾರು ಯುದ್ಧಗಳಲ್ಲಿ ಸಾಹಸ ಮಾಡಿದ ಶೂರ ಸೇನಾ ನಾಯಕರ ನೀನು ವಿಶೇಷ ಸಮಾರಂಭಗಳಲ್ಲಿ ಆಹ್ವಾನಿಸಿ ಸತ್ಕರಿಸಿ ಗೌರವಿಸ್ತಾ ಇದೆಯಾ ತಾನೆ? ಸೈನಿಕರಿಗೆ ಸಿಗಬೇಕಾಗಿರುವಂಥ ಸೂಕ್ತ ಗೌರವ ಕೊಡ್ತಾ ಇದೆಯಾ ತಾನೆ? ನೆಕ್ಸ್ಟ್ ಹೇಳ್ತಾನೆ, ಸೈನಿಕರಿಗೆ ನೀಡಬೇಕಾದ ಊಟದ ಭತ್ಯೆ ಮಾಸಾಶನ ವಿಳಂಬವಿಲ್ಲದೆ ಕೊಡ್ತಾ ಇದೆಯಾ ತಾನೆ? ಸೈನಿಕರಿಗೆ ಸಂಬಳ ಲೇಟ್ ಮಾಡಬೇಡ ಅಂತ. ಎಷ್ಟು ಸೂಕ್ಷ್ಮ ಸಂಗತಿಗಳನ್ನು ರಾಮ ಹೇಳ್ತಾನೆ ನೋಡಿ. ಸೈನಿಕರಿಗೆ ಸಂಬಳ ಪರ್ಫೆಕ್ಟಾಗಿ ಕೊಡು, ಅವರಿಗೆ ಮಾಸಾಶನ ತಿಂಗಳಿಗೆ ಕೊಡಬೇಕಾಗಿರುವಂಥ ಏನು ಭತ್ಯೆ ಇದೆಯೋ ಕೊಡು. ಆದರೆ ರಾಮ ಬಹುಶಃ ನಿವೃತ್ತ ಸೈನಿಕರಿಗೂ ಏನಾದರೂ ಕೊಡು ಅಂತ ಹೇಳಿದ್ದೆ ನಾನು ಓದಲಿಲ್ಲ. ಆದರೆ ಈ ದೇಶ ನಿವೃತ್ತ ಸೈನಿಕರಿಗೂ ಕೂಡ OROP ತಗೊಂಬಂತು. 1 ರ್ಯಾಂಕ್ 1 ಪೆನ್ಷನ್ ತೆಗೆದುಕೊಂಡು ಬಂದು ಎಲ್ಲ ಸೈನಿಕರು ನಿವೃತ್ತರಾದ ನಂತರವೂ ಕೂಡ ಈ ದೇಶ ಅವರನ್ನು ಎತ್ತರದಲ್ಲಿಟ್ಟು ನೋಡುತ್ತೆ ಅನ್ನುವಂಥ ಭಾವನೆಯನ್ನು ಕ್ರಿಯೇಟ್ ಮಾಡ್ತಲ್ಲ. ಬಹುಶಃ ನನಗನ್ಸುತ್ತೆ ರಾಮ ಭಾಳ ಸಂತುಷ್ಟನಾಗಿರ್ತಾನೆ ಅಂತ. ಮುಂದೆ ಹೇಳ್ತಾನೆ, ಇದು ಭಾಳ ಚೆನ್ನಾಗಿದೆ, ಎಷ್ಟು ಸೂಕ್ಷ್ಮವಾದ ಸಂಗತಿ. ದಿನಭತ್ಯೆ ಮಾಸಾಶನ, ಸಕಾಲಕ್ಕೆ ಸಿಗದವರು, ಸಾಮಾನ್ಯ ಜನರ ಬಗ್ಗೆ ಹೇಳ್ತಾನೆ. ದಿನಭತ್ಯೆ ಕೂಲಿಗೋಸ್ಕರ ಕೆಲಸ ಮಾಡ್ತಿರೋರು, ತಿಂಗಳಿಗೋಸ್ಕರ ಕೆಲಸ ಮಾಡ್ತಿರೋರು, ತಿಂಗಳ ಕೊನೆಯಲ್ಲಿ ಸಂಬಳ ತಗೊಳ್ಳೋರು, ಅಂಥವರಿಗೆ ಸರಿಯಾದ ಟೈಮ್ಗೆ ದುಡ್ಡು ಸಿಗಲಿಲ್ಲ ಅಂತಂದರೆ ಒಡೆಯನ ಕುರಿತಂತೆ ಅವರು ಕೆಟ್ಟ ಮಾತುಗಳನ್ನು ಹೇಳ್ಕೊಂಡು ತಿರುಗಾಡ್ತಾರೆ. ಮೋಸ ಮಾಡಬೇಡ.
ಅದಕ್ಕೆ ಭಾರತ ಕಳೆದ 10 ವರ್ಷಗಳಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ತೊಗೊಂಡು ಬಂದು ನಿಮಗೇನು ಸರ್ಕಾರದಿಂದ ಸಿಗಬೇಕೋ ಮಧ್ಯವರ್ತಿ ಒಬ್ಬ ಕೊಡಬೇಕಾಗಿಲ್ಲ, ಆ ಡೇಟಿಗೆ ಕರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಅನ್ನುವಂಥ ವ್ಯವಸ್ಥೆ ಮಾಡಿದ ನಂತರ ರಾಮನ ಆ ಮಾತು ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಯಿತು. ಭಾರತದಲ್ಲಿ ರಾಮ ಹೇಳಿದಂತೆ ಸರಿಯಾದ ಟೈಮ್ಗೆ ಸರಿಯಾದ ವ್ಯಕ್ತಿಗಳಿಗೆ ದುಡ್ಡು ಸಿಗುವಂತಾಯ್ತಲ್ಲ. ಯೋಚನೆ ಮಾಡಿ, ನಾನು ನಿಮ್ಗೆ ಆರಂಭದಲ್ಲೇ ಹೇಳಿದೆ, ಇದು ನನಗೆ ಕಾಣ್ತಾ ಇರೋ ದೃಶ್ಯ, ನಿಮ್ಗೆ ಹಿಂಗೆ ಕಾಣಬೇಕು ಅಂತಿಲ್ಲ. ಅದಕ್ಕೆ ನಾನು ಜವಾಬ್ದಾರನಲ್ಲ. ಅದಕ್ಕೆ ನಾನು ಪ್ರತಿಯೊಂದನ್ನು ನೋಡುವಾಗ ರಾಮನ ಆಗಮನಕ್ಕಿಂತ ಮುಂಚೆ ರಾಮ ದೃಢಪಡಿಸ್ಕೊಂಡಿದ್ದಾನೆ, ನಾನಿದ್ರೆ ರಾಜ್ಯ ಹೆಂಗಿರಬೇಕು ಹಂಗಿರಬೇಕು ಅಂತ. ಮತ್ತು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸ್ವತಃ ರಾಮ ಆಳಿದ್ರೆ ಹೇಗಾದರೂ ಆಳ್ಬೋದಿತ್ತು. ಆದರೆ ರಾಮನ ಹೆಸರು ಹೇಳ್ಕೊಂಡು ಭರತ ಆಳ್ತಿದ್ನಲ್ಲ, ಅವನಿಗೆ ಹಿಂಗೆ ಇರಬೇಕಿತ್ತು. ಯಾಕೆಂದರೆ ರಾಮನ ಹೆಸರು ನನ್ನಿಂದ ಹಾಳಾಗಬಾರ್ದಲ್ಲ. ಯಾವತ್ತೂ ನೆನ್ಪಿಟ್ಕೋಬೇಕು. ನಾವು ಈಗ ನಾನು ಬರೀ ನಾನಾಗೆ ಬದುಕಿದರೆ ಹೇಗಾದರೂ ಬದುಕಬಹುದು. ವಿವೇಕಾನಂದರ ಅನುಯಾಯಿಯಾಗಿ ಬದುಕುವಾಗ 1000 ಸಲ ಯೋಚನೆ ಮಾಡಬೇಕು, ಎಲ್ಲಿ ತಪ್ಪಿಬಿಟ್ರೆ ವಿವೇಕಾನಂದರ ಹೆಸರು ಹೆಂಗಪ್ಪ. ನನ್ನ ಬದುಕಿನ ಕುರಿತಂತೆ ಹೆಚ್ಚು ಜವಾಬ್ದಾರಿ ಯಾಕೆ ಅಂತಂದರೆ, ನಾನು ಯಾರನ್ನು ಅನುಸರಿಸ್ತೀನಿ ಅಂತ ಸಮಾಜ ಭಾವಿಸುತ್ತೋ ಅವರಿಗೆ ಕಳಂಕ ಮೆತ್ತಬಾರ್ದು ಅಂತಂದರೆ ನಾನು ಚೆನ್ನಾಗಿ ಬದುಕಬೇಕು, ಸ್ವತಃ ವಿವೇಕಾನಂದರಂಗೆ ಬದುಕಬೇಕು ಅಂತಿರಲಿಲ್ಲ. ರಾಮ ಸ್ವತಃ ಒಳ್ಳೆ ಆಡಳಿತ ಕೊಡ್ತಾನೋ ಬಿಡ್ತಾನೋ ಬೇರೆ ಪ್ರಶ್ನೆ, ಆದರೆ ರಾಮನ ಪಾದುಕೆಗಳನ್ನು ಇಟ್ಟವನು ಆ ಥರದ ಆಡಳಿತ ಕೊಡಲೇಬೇಕು. ಹಿಂಗಾಗಿ ನಾನು ಹೇಳೋದು, ಈ ದೇಶದ ಪ್ರಧಾನಮಂತ್ರಿಯ ಹೆಸರನ್ನು ತೆಗೆದುಕೊಂಡು ಯಾರಾದರೂ ಸರ್ಕಾರ ರಚಿಸಿದರೆ ಅವರಿಗಿಂತ ಚಂದದ ಆಡಳಿತ ಕೊಡಬೇಕು. ಯಾಕೆ ಅಂತಂದರೆ ಅವ್ರ ಹೆಸರು ಹೇಳ್ಕೊಂಡು ಬಂದಿರ್ತೀವಲ್ಲ, ಅವ್ರಿಗೆ ಅವಮಾನ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ. ಇದು ತುಂಬ ದೊಡ್ಡ ಜವಾಬ್ದಾರಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಬಟ್ ಇಲ್ಲಿ ಆ ವಿಚಾರದಲ್ಲಿ ತುಂಬ ಗಂಭೀರವಾಗಿ ಚರ್ಚೆ ನಡೆಯುತ್ತೆ. ರಾಮ ಮುಂದುವರೆದು ಹೇಳ್ತಾನೆ, ಎಲ್ಲ ಪ್ರಜೆಗಳು, ಎಲ್ಲ ಮಂತ್ರಿಗಳು, ಸೈನಿಕರು, ಋತ್ವಿಜರು ನಿನ್ನ ವಿಚಾರದಲ್ಲಿ ಅನುರಕ್ತರಾಗಿದ್ದಾರವೇ. ಪ್ರಜೆಗಳು, ಮಂತ್ರಿಗಳು, ಸೈನಿಕರು, ಋತ್ವಿಜರು ಅಂತಂದರೆ ಯಾರು ಪರಂಪರೆಯನ್ನು ಉಳಿಸುವಂಥ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೋ ಅವರು ನಿನ್ನನ್ನು ಪ್ರೀತಿಸ್ತಾರಾ? ಇಂಪಾರ್ಟೆಂಟ್ ಪ್ರಶ್ನೆ, ಉತ್ತರ ನಾವೇ ಕಂಡುಕೋಬೇಕು. ಸತ್ಕುಲ ಪ್ರಸೂತ ಕ್ಷತ್ರಿಯ ರಾಜಕುಮಾರರು ನಿನ್ನನ್ನು ಪ್ರೀತಿಸ್ತಾರಾ? ಚೆನ್ನಾಗಿದೆ ಈ ಪ್ರಶ್ನೆ. ಒಳ್ಳೆಯ ಕುಲದಿಂದ ಬಂದವರು ರಾಜಕುಮಾರರು ನಿನ್ನನ್ನು ಪ್ರೀತಿಸ್ತಾರಾ? ಹಂಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡ. ವಿರೋಧಿಸೋರು ಇದ್ದೇ ಇರ್ತಾರೆ, ವಿರೋಧಿಸ್ಕೊಳ್ಳಿ. ಆದರೆ ಸಜ್ಜನರಾಗಿರುವಂಥ ಈ ರಾಜಕುಮಾರರು ನಿನ್ನನ್ನು ಪ್ರೀತಿಸ್ತಾರಾ? ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ ಅಂತ. ಬಹಳ ಚೆನ್ನಾಗಿರುವಂಥ ಮಾತಂದರೆ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಅವನು ಹೇಳ್ತಾನೆ. ನಿನ್ನ ದೇಶದ ಮತ್ತು ನಿನ್ನ ಸಲುವಾಗಿ ಇವರೆಲ್ಲರೂ ಒಟ್ಟಾಗಿ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರಾ? ಆಗ ನೀನು ಒಳ್ಳೆಯ ರಾಜ್ಯವನ್ನು ನಡೆಸ್ತಾ ಇದೆಯಾ ಅಂತ. ರಾಮನ ರಾಜ್ಯ ತುಂಬ ಶ್ರೇಷ್ಠವಾಗಿತ್ತು ಅಂತ ಗೊತ್ತಾಗೋದು ಹೆಂಗೆ ಅಂತಂದರೆ, ರಾಮನ ದೇಹತ್ಯಾಗದ ಸಮಯ ಬಂದಾಗ ಅದೊಂದು ಸುಂದರವಾಗಿರುವಂಥ ಪ್ರಸಂಗ. ರಾಮ 11,000 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾನೆ. ಅಯೋಧ್ಯೆಯೊಂದಿಗೆ ಎಷ್ಟು ಒಂದು ಮನಸ್ಸು ಅಂತಂದರೆ ಅಯೋಧ್ಯೆ ಬಿಟ್ಟು ಹೋಗೋದು ಮರ್ತೇ ಹೋಗ್ಬಿಡ್ತಾನಂತೆ. ಅಲ್ಲಿ ದೇವತೆಗಳಿಗೆ ಟೆನ್ಷನ್ ಶುರುವಾಗಿಬಿಡತ್ತೆ. ಏನಪ್ಪ ರಾಮ ಬರಲೇ ಇಲ್ಲ ಅಂದರೆ ವಿಷ್ಣು ಬರಬೇಕಲ್ಲ, ವಾಪಸ್ ಬರಬೇಕು, ಇಡೀ ಜಗತ್ತನ್ನು ಅವನು ಕಾಪಾಡಬೇಕು, ಅವನು ಹೋಗಿ ಆರಾಮಾಗಿ ಅಯೋಧ್ಯೆಯಲ್ಲಿ ಇದನ್ನು ಕರ್ಕೊಂಬನ್ನಿ ಅಂತ ಯಮನನ್ನು ಕಳಿಸ್ಕೊಡ್ತಾರೆ, ಕಾಲನನ್ನು. ಯಮ ಅಲ್ಲಿಗೆ ಬರ್ತಾನೆ. ಯಮ ಬಂದಾಗ ಒಂದು ಕಂಡೀಷನ್ ಹಾಕ್ತಾನೆ, ಏನು ಅಂತಂದರೆ ನಾನು ನೀನು ಪರ್ಸ್ನಲ್ಲಾಗಿ ಮಾತನಾಡೋದಿದ್ದೆ ಯಾರೂ ಬರದೇ ಇರೋ ಥರ ನೋಡ್ಕೊ ಅಂತ. ಲಕ್ಷ್ಮಣನಿಗೆ ಜವಾಬ್ದಾರಿ, ಹೊರಗಡೆ ಕಾಯ್ಕೊಂಡಿರು, ಯಾರು ಬರದೇ ಇರೋ ಥರ ಮಾಡು, ನೀನು ಕಾಯ್ಕೊಂಡು ನಿಂತ್ಕೊ ಅಂತ. ಲಕ್ಷ್ಮಣ ಆಯಿತು ಅಂತ ಕಾಯ್ಕೊಂಡು ನಿಂತಿರ್ತಾನೆ. ಅಣ್ಣನ ಮಾತಲ್ಲ. ದೂರ್ವಾಸರು ಬಂದ್ಬಿಡ್ತಾರೆ, ನೋಡಲೇಬೇಕು ಈಗಲೇ. ದೂರ್ವಾಸರನ್ನು ಕರ್ಕೊಂಡು ಹೋಗ್ತಾನೆ, ಅತಿಥಿ ಗೃಹದಲ್ಲಿ ಕೂರಿಸ್ತಾನೆ, ತಿಂಡಿ ತಿನ್ನಿಸ್ತಾನೆ, ಊಟ ಮಾಡಿಸ್ತಾನೆ. ಟೈಮ್ ಮುಗಿದು ಬೇಗ ಚರ್ಚೆ ಮುಗಿದ್ರೆ ಅಣ್ಣನ ಹತ್ರ ಮಾತಾಡ್ಸೋಣ ಅಂತ. ಈ ಕಾಲಪುರುಷ ಚರ್ಚೆ ಮುಗಿಸಲ್ಲ. ದೂರ್ವಾಸರು ನನ್ನನ್ನೇನಾದರೂ ಈಗ ಒಳಗೆ ಬಿಡಲಿಲ್ಲ ಅಂದರೆ ಅಯೋಧ್ಯೆಯನ್ನು ಸುಟ್ಟು ನಾಶ ಮಾಡಿಬಿಡ್ತೀನಿ ಅಂತ. ಆಗ ಲಕ್ಷ್ಮಣ ಅಯೋಧ್ಯೆಯನ್ನು ಉಳಿಸೋ ಭಾವದಿಂದ ತನ್ನ ಅಣ್ಣನ ಮಾತನ್ನು ಮೀರಿ ಡೋರ್ ತೆಗೆದುಬಿಡ್ತಾನೆ. ಒಳಗೆ ಹೋದ ತಕ್ಷಣ ರಾಮನ ಕಣ್ಣಂಚಲ್ಲಿ ನೀರು ಬಂದುಬಿಡ್ತಂತೆ. ಲಕ್ಷ್ಮಣ, ಎಂಥ ಕೆಲಸ ಮಾಡಿಬಿಟ್ಟಿಯೋ, ನಿನ್ನ ಮೇಲೆ ವಿಶ್ವಾಸ ಇಟ್ಟು ಯಾರೂ ಬರಲ್ಲ ಅಂತ ನಾನು ಹೇಳಿದ್ನಲ್ಲೋ ಅಂತ ಹೇಳ್ತಾನೆ. ದುರ್ವಾಸರ ಜೊತೆ ಮಾತುಕತೆ ಮುಗಿಯುತ್ತೆ. ಎಲ್ಲ ಮುಗಿದ ನಂತರ ಅವನು ಹೇಳ್ತಾನೆ, ನೀನು ನನ್ನ ಮಾತನ್ನು ಮೀರಿದ್ದಕ್ಕೆ ಶಿಕ್ಷೆ ಆಗಬೇಕಲ್ಲ, ಇದು ನಿನ್ನ ಕೊನೆ ಆಗಬೇಕು ಅಂತಂದಾಗ ಅವನು ಜಲಸಮಾಧಿ ತೆಗೆದುಕೊಂಡು ಅವನು ತನ್ನ ದೇಹ ತ್ಯಾಗ ಮಾಡ್ತಾನೆ. ಇದೆಲ್ಲದರ ನಂತರ ಅವನಿಗೆ ಅನಿಸುತ್ತೆ ಇವನ್ನೆಲ್ಲ ಕಳ್ಕೊಂಡು ನಾನೇನಿರಬೇಕು ಅಂತ ರಾಮ ಹೊರಲಿಕ್ಕೆ ಸಿದ್ಧನಾಗ್ತಾನೆ. ನೀವು ಅಯೋಧ್ಯೆಯಲ್ಲಿ ಅದೇ ಒಂದು ಜಾಗ ಇದೆ, ರಾಮ ಹೊರಟ ಜಾಗ, ರಾಮ ಸರಿಯುವುದೊಂದಿಗೆ ಒಂದಾದಂಥ ಜಾಗ, ಹಾಗಂತ ಅಲ್ಲಿ ಹೇಳ್ತಾರೆ. ಆದರೆ ರಾಮಾಯಣ ಏನು ಹೇಳುತ್ತೆ ಅಂತಂದರೆ, ಸ್ವರ್ಗದ ಮಾರ್ಗವಾಗಿ ರಾಮ ಹೊರಟಾಗ ಭರತನ ಕೇಳ್ತಾನೆ, ನೆಕ್ಸ್ಟ್ ನೀನೇ ಆಳು. ಭರತ ಹೇಳ್ತಾನೆ, ನೀನಿಲ್ಲದ ರಾಜ್ಯ, ನಾನು ನಿನ್ನ ಜೊತೆ ಬಂದೆ ತಗೋ ಅಂತ. ಶತ್ರುಘ್ನ, ನೀವಿಲ್ಲದ ರಾಜ್ಯ ನನಗೆ ಯಾಕೆ, ನಾನು ಬಂದೆ ತಗೋ ಅಂತ.
ನನಗೆ ಎಲ್ಲರೂ ಕೇಳಿದಾಗ ಅಯೋಧ್ಯೆಯ ಪುರಜನರು ಹೇಳ್ತಾರಂತೆ, ರಾಮ ಇಲ್ಲದ ಅಯೋಧ್ಯೆನ ನಾವು ಬರ್ತೀವಿ ತಗೋ. ಹೆಂಗಿದೆ ರೀ ಇದು? ರಾಜನನ್ನು ಅನುಸರಿಸಿ ಪ್ರಜೆಗಳು ತಮ್ಮ ದೇಹವನ್ನು ತ್ಯಾಗ ಮಾಡಿ ಹೋಗೋದಿದೆಯಲ್ಲ, ಅದು ಶ್ರೇಷ್ಠ ರಾಜ್ಯದ ಪರಿಕಲ್ಪನೆಯನ್ನು ಕೊಟ್ಟಂತೆ ಅಂತ. ಅಂಥ ರಾಜ್ಯದ ಪರಿಕಲ್ಪನೆಯನ್ನು ಹೇಳ್ತಾನೆ. ಇಂಥ ಪ್ರಜೆಗಳು, ಇಂಥ ಜನ, ಇಂಥ ಸತ್ಕುಲ ಪ್ರಸೂತ ರಾಜಕುಮಾರರು, ಇಂಥ ಮಂತ್ರಿಗಳು ನಿನಗೋಸ್ಕರ, ನಿನ್ನ ದೇಶಕ್ಕೋಸ್ಕರ ಪ್ರಾಣದ ಸಮರ್ಪಣೆಗೂ ಸಿದ್ಧರಾಗ್ತಾರಾ ಹೇಳು, ಆಗ ನೀನು ರಾಮರಾಜ್ಯವನ್ನು ನಡೆಸ್ತಾ ಇದ್ದೀಯಾ ಅಂತ ಅರ್ಥ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ. ಮುಂದಿನ ಮಾತನ್ನು ಅವನು ಹೇಳ್ತಾನೆ. ಇದು ಬಹುಶಃ ರಾಯಭಾರಿಗಳ ವಿಚಾರವಾಗಿ ಅವನು ಮಾತನಾಡುವಾಗ ಹೇಗಿರಬೇಕು ಅಂತ. ಬಹುಶಃ ರಾಯಭಾರಿ ಅಂತ ಕೇಳಿದರೆ ನಾವೀಗ ವಿದೇಶ ಮಂತ್ರಿ ಅಂತ ಇಟ್ಕೋಬೋದು. ಅವನು ಹೇಳ್ತಾನೆ, ಸ್ವದೇಶದವನಾಗಿರಬೇಕು, ವಿದೇಶ ಮಂತ್ರಿ ಸ್ವದೇಶದವನಾಗಿರಬೇಕು. ಅಮೇರಿಕಾದಲ್ಲಿರುವಂಥ ರಾಯಭಾರಿ ಅಮೇರಿಕಾದವನನ್ನು ಆಯ್ಕೆ ಮಾಡ್ತೀವಿ ಅನ್ನೋಂಗಿಲ್ಲ, ಅವನು ನಮ್ಮವನೇ ಆಗಿರಬೇಕು. ಎರಡನೇದು ವಿದ್ವಾಂಸನಾಗಿರಬೇಕು. ಮೂರನೇದು ಕೇಳಿದ ಪ್ರಶ್ನೆಗೆ ಒಡನೆಯೇ ಉತ್ತರ ಕೊಡೋವನಾಗಿರಬೇಕು. ಮತ್ತು ನಾಲ್ಕನೇದು ಅಗತ್ಯವಿದ್ದಷ್ಟೇ ಮಾತನಾಡುವವನಾಗಿರಬೇಕು, ಪಂಡಿತನಾಗಿರಬೇಕು. ಏನು ಕ್ವಾಲಿಟೀಸ್? ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಕನೆಕ್ಟ್ ಮಾಡಿ ನೋಡಿ. ಸ್ವದೇಶದವರು, ವಿದ್ವಾಂಸರು, ಕೇಳಿದ ಪ್ರಶ್ನೆ ಬಾರಸೋಂಗ್ ಉತ್ತರ ಕೊಡ್ತಾರೆ, ಮುಲಾಜ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ಸೋಕ್ಕಾಗಲ್ಲ ಅವ್ರ ಹತ್ರ ನೀವು. ವಿದ್ವಾಂಸರು ಇವೆಲ್ಲವೂ ಕೂಡ ಗೊತ್ತಿಲ್ಲ ನನಗೆ, ಅದು ಕಾಕತಾಳೀಯವಾಗಿ ಸೇರ್ಕೊಂಡಿದೆಯೋ, ನಮ್ಗಂಗೆ ಕಾಣಿಸ್ತಿದೆಯೋ, ಅಥವಾ ಎಲ್ಲವೂ ಕೂಡಿಕೊಂಡು ಬಂದಿದೆಯೋ. ರಾಮ ಹಿಂಗಂತೂ ಹೇಳ್ತಾನೆ. ಆದರೆ ಎಚ್ಚರಿಕೆ ಕೊಡ್ತಾನೆ. ರಾಮರಾಜ್ಯದಲ್ಲಿ ಹಿಂಗೆ ನಡಿಬೇಕು ಅಂತ ಹೇಳ್ತಾನೆ. ಶತ್ರು ಪಕ್ಷದ 18 ಅಧಿಕಾರಿಗಳ ಮೇಲೆ ನೀನು ಗೂಢಚಾರರು ನೀಡು, ಮತ್ತು ಸ್ವಪಕ್ಷದ 15 ಅಧಿಕಾರಿಗಳ ಮೇಲೆ ಇಡುವಂತ. ಶತ್ರು ಪಕ್ಷ ಮತ್ತು ಸ್ವಪಕ್ಷಕ್ಕೆ 18 ಅಧಿಕಾರಿಗಳು ಸೇಮ್, ಆದರೆ ಸ್ವಪಕ್ಷದಲ್ಲಿ 15, ಶತ್ರು ಪಕ್ಷದಲ್ಲಿ 18 ಅಂತ ಕೇಳಿದರೆ ಸ್ವಪಕ್ಷದಲ್ಲಿ 3 ಮೇಲೆ ಇಡುವಂತಿಲ್ಲ ಅಂತ ಯೂಶುವಲ್ ಆಗಿ ಅಭಿಪ್ರಾಯ ಪಡ್ತಾರೆ. ಮಂತ್ರಿ, ಪುರೋಹಿತ ಮತ್ತು ಯುವರಾಜ ಅಂತ. ಪುರೋಹಿತ ಅಂದರೆ ಗುರುಸ್ಥಾನದಲ್ಲಿರುವಂಥವರು, ಯುವರಾಜ ಅಂತಂದರೆ ನಿನ್ನ ನಂತರ ಯಾರಾಗಬೇಕು ಅಂತ ನಿನ್ಗೆ ಅನಿಸುತ್ತೋ ಅವ್ರ ಮೇಲೆ, ಮತ್ತು ಮಂತ್ರಿ ಅಂತಂದರೆ ನಿನ್ನ ಆಪ್ತ ನಿರ್ಣಯಗಳಲ್ಲಿ ಭಾಗವಹಿಸುವಂಥವ್ರ ಮೇಲೆ. ಈ 3 ಜನರ ಮೇಲೆ ಬಿಟ್ಟರೆ ಇನ್ನು 15 ಜನ ನಿನ್ನ ಜನರ ಮೇಲೆ ಮತ್ತು ಅವ್ರ ಜನರ ಮೇಲೆ ಗೂಢಚಾರರನ್ನಿಡು ಅಂತ ಹೇಳ್ತಾರೆ ಅಂತ. ಗೂಢಚಾರರನ್ನಿಟ್ಟು ಅವ್ರು ಏನೇನು ಮಾಡ್ತಾರೆ ಅಂತ ತಿಳ್ಕೊಳ್ತಾ ಇರು, ಅದಕ್ಕೆ ತಕ್ಕಂತೆ ನಿರ್ಣಯವನ್ನು ತೆಗೆದುಕೋ ಅಂತ. ನಾನು ಸುಮ್ಮನೆ ಭಿನ್ನ ಭಿನ್ನ ಪುಸ್ತಕಗಳನ್ನು ನೋಡುವಾಗ ಅದರಲ್ಲಿ ಹೇಳ್ತಾರೆ, ಪಹರೆಯ ಲೀಡರ್ ಯಾರಿರ್ತಾನೋ ಅವನ ಮೇಲೆ ಇಡು, ಅಂತಃಪುರದ ಕಾರ್ಯನಿರ್ವಾಹಕ, ನೀನು ಎಲ್ಲಿ ಮಲ್ಕೊಳ್ತೀಯೋ, ನೀನು ಉಳ್ಕೊಳ್ಳೋ ಜಾಗ ಯಾವುದೋ ಅದನ್ನು ನೋಡ್ಕೊಳ್ಳೋದನ್ನ ಕುರಿತಂತೆ ಗಮನ ಇಡು, ಕಾರಾಗಾರ ಅಧಿಕೃತ ಯಾರು ಜೈಲು ನೋಡ್ಕೊಳ್ತಾರೋ ಅವ್ರ ಮೇಲೆ ಇಡು, ಅರ್ಥ ಸಂಚಯಕೃತ ಯಾರು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೋ ಅವ್ರನ್ನ ಗಮನಿಸು. ಹೀಗೆ ಒಂದು 18 ಜನರ ಪಟ್ಟಿ ಇದೆ. ಇಷ್ಟು ಜನರ ಮೇಲೆ ಎಚ್ಚರಿಕೆಯಿಂದ ಗಮನ ಇಟ್ಟಿರು ಅಂತ ರಾಮ ಹೇಳ್ತಾನೆ. ಮುಂದೆ ಹೇಳ್ತಾನೆ, ನೆಕ್ಸ್ಟು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಸಂಗತಿ, ಅಹಿತರಾದ ಜನರನ್ನು ಗಡೀಪಾರು ಮಾಡಿ ಅವರು ಮರಳಿ ಬಂದಾಗ ದುರ್ಬಲರು ಅಂತ ಸುಮ್ಮನಾಗ್ಬಿಡಲ್ಲ ತಾನೆ. 10 ವರ್ಷ ಗಡೀಪಾರು ಮಾಡಿದ್ವಿ, ವಿದೇಶಕ್ಕೆ ಹೋಗಿದ್ದ, ಸುಸ್ತಾಗಿದ್ದಾನೀಗ, ವಾಪಸ್ ಬಂದಿದ್ದಾನೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಬಿಡಬೇಡ. ಅವನು ಅಮೇರಿಕಾದಲ್ಲೇ ಇರಲಿ, ಖಾಲಿಸ್ತಾನಿ ಕೆಲಸನೇ ಮಾಡ್ತಿರಲಿ, ಅವನು ಏನೇ ಮಾಡಿದರೂ ಕೂಡ ಹುಡುಕಿ ಹೊಡಿಬೇಕು. ಯಾಕೆಂದರೆ ಅವ್ರು ಯಾರು ದುರ್ಬಲರಾಗಿರಲ್ಲ, ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ, ರಾಷ್ಟ್ರ ಕಂಟಕರಾಗಿರ್ತಾರೆ, ಎಚ್ಚರಿಕೆ ಇರಲಿ ಅಂತ ರಾಮ ಹೇಳಿದ್ದು. ನೆಕ್ಸ್ಟ್ ಹೇಳ್ತಾನೆ, ಚಾರ್ವಾಕ ಮತಾನುಯಾಯಿ ಯಾರಿದ್ದಾರೋ ಅವರನ್ನ ನೀನು ಸೇವಿಸ್ತಾ ಇಲ್ಲ ತಾನೆ. ಮಿತ್ರ, ಚಾರು ವಾಕ್ ಅಂತಂದರೆ ಒಳ್ಳೆಯ ಮಾತುಗಳನ್ನು ಆಡೋರು ಅಂತ. ಒಳ್ಳೆಯ ಮಾತುಗಳನ್ನು ಅಂತಂದರೆ ಹೆಂಗಿರುತ್ತೆ ಗೊತ್ತಾ, ಕೇಳಕ್ಕೆ ಭಾಳ ಚೆನ್ನಾಗಿರುತ್ತೆ. ಉದಾಹರಣೆಗೆ, ರಾಮ ಮಂದಿರಕ್ಕೆ ಎಷ್ಟು ಖರ್ಚು ಮಾಡಿದಿರಿ? 1800 ಕೋಟಿ ರೂಪಾಯಿ. 1800 ಕೋಟಿ ರೂಪಾಯ? 10 ಕೋಟಿ ರೂಪಾಯಿಗೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇತ್ತು ಅಂತಂದರೆ 1800 ಕೋಟಿಗೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇತ್ತು? ಏನು ಸಖತ್ತಾಗಿದೆ ರೀ ಕೇಳಕ್ಕೆ. 100 ಕೋಟಿಗೆ ಒಂದು ಮೆಡಿಕಲ್ ಕಾಲೇಜ್ ಆಗುತ್ತೆ ಅಂತಾದರೆ 180 ಮೆಡಿಕಲ್ ಕಾಲೇಜು ರಾಮನ ಹೆಸರಲ್ಲಿ ಆಗಿರ್ತಿತ್ತಲ್ಲ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಆದರೆ ರಾಮ ಮಂದಿರ ಅನ್ನೋದು ನಮ್ಮ ಪರಂಪರೆಯ ಸಂಕೇತ, ಆತ್ಮಾಭಿಮಾನದ ಸಂಕೇತ, ಆತ್ಮವಿಸ್ಮೃತಿ ಅಂತ ಏನು ವಿವೇಕಾನಂದರು ಹೇಳ್ತಿದ್ರೋ ಅದನ್ನು ಕೊಡವಿಕೊಂಡು ಎದ್ದು ನಿಂತಿರುವಂಥ ಆತ್ಮಜಾಗೃತಿಯ ಸಂಕೇತ. ಇದೆಲ್ಲ ಎಲ್ಲಿ ಹೋಯ್ತು?
ಆದರೆ ಈ ವಾಕ್ಯಗಳು ಕೇಳುವಾಗ ಬಹಳ ಸುಂದರವಾಗಿರುತ್ತಲ್ಲ, ಇಂಥ ಚಾರುವಾಕರ ಸಂಘ ಜಾಸ್ತಿ ಮಾಡಬೇಡ ಅಂತ, ಅಥವಾ ಮಾಡಲೇಬೇಡ ಅಂತ. ಈಗಿನ ದಿನಗಳಲ್ಲಿ ಇವರು ಲೆಫ್ಟ್ ಲಿಬರಲ್ಗಳು ಅಂತ ಕರಿಬೋದು. ಅವ್ರು ಹಿಂಗೆ ಮಾತಾಡೋದು. ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ನಾಯಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ರೀ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದಾಗ ಪಟಾಕಿ ಹೊಡಿಬೋದು. ನಾನು ಯಾವುದೇ ಪಾರ್ಟಿ ಬಗ್ಗೆ ಮಾತಾಡೋದಲ್ಲ. ಯಾವುದೋ ಕ್ರಿಕೆಟ್ಲಿ ಗೆದ್ದಾಗ, ಮತ್ತೊಬ್ಬರು ಗೆದ್ದಾಗ ಆ ಕ್ರಿಕೆಟ್ನ ಖುಷಿಯಾಗಿ ಪಟಾಕಿ ಹೊಡಿಬೋದು. ಅದೇ ಕ್ರಿಕೆಟ್ನ ಕ್ಯಾಪ್ಟನ್ ಬಂದು ದೀಪಾವಳಿ ದಿನ ಪಟಾಕಿ ಹೊಡೆದ್ರೆ ನಾಯಿಗೆ ತೊಂದರೆ ಆಗುತ್ತೆ ಅಂತ, ನೀವು ಗೆದ್ದಾಗ ಪಟಾಕಿ ಹೊಡೆದ್ರೆ ನಾಯಿಗೆ ತೊಂದರೆ ಆಗಲ್ಲ. ಆದರೆ ನಮ್ಗೆ ದೀಪಾವಳಿ ದಿನ ಅದು ನೋಡುವಾಗ ಅನ್ಸುತ್ತೆ, ಹೌದು ನಾವು ಪಟಾಕಿ ಹೊಡಿಬಾರ್ದು. ಚಾರುವಾಕರು ಹಿಂಗೆ ಇರ್ತಾರೆ. ಇವರನ್ನೇ ಚಾರುವಾಕು ಅಂತ ಅವ್ನು ಕರೆದು ಹೇಳ್ತಾನೆ, ಇಂಥವ್ರ ಬಗ್ಗೆ ಹುಷಾರಾಗಿರು, ಇವರು ಬಹಳ ಡೇಂಜರು, ಕುತರ್ಕದಿಂದಲೇ ಇವರು ಮನಸ್ಸುಗಳನ್ನು ಕೆಡಿಸಿ ಬಿಡುತ್ತಾರೆ ಅಂತ. ಯಾವ ರಾಜ ತನ್ನ ಸುತ್ತಲೂ ಇಂಥ ಚಾರುವಾಕರನ್ನು ಕೂರಿಸಿಕೊಂಡಿರ್ತಾನೋ ಅವನು ರಾಷ್ಟ್ರವನ್ನು ಹದಗೆಡಿಸೋದು ನಿಸ್ಸಂಶಯ. ಈ ರಾಷ್ಟ್ರ ಭಾರತವನ್ನೇ ಮುಂದಿಟ್ಕೊಂಡು ನೋಡೋದಾದ್ರೆ ಯಾರ್ಯಾರ ಕಾಲಕ್ಕೆ ಈ ರಾಷ್ಟ್ರ ಹದಗೆಟ್ಟಿದೆ ಅಂತ ಪಟ್ಟಿ ಮಾಡಿ ನೋಡಿ, ಸುತ್ತಲೂ ಯಾರಿದ್ರು ಅಂತ ನೋಡಿ, 100% ಈ ಚಾರುವಾಕರೇ. ಯಾವಾಗ ಇವ್ರನ್ನೆಲ್ಲ ದೂರ ತಳ್ಳಲಿಕ್ಕೆ ಸಾಧ್ಯ ಆಯಿತೋ ಆಗ ಈ ಹೊಸ ಭಾರತ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ. ನ್ಯೂ ಇಂಡಿಯಾ ನೋಡ್ಲಿಕ್ಕೆ ಸಿಗ್ತಿರೋದು ಹಾಗೆ. ರಾಮ ಹೇಳ್ತಿರೋದು, ಅಯೋಧ್ಯ ಅನ್ನೋ ಹೆಸರು ಅನ್ವರ್ಥವಾಗುವಂತೆ ಒಂದು ಸೀರೀಸ್ ಹೇಳ್ತಾನೆ. ಅಯೋಧ್ಯ ಅನ್ನೋದು ಹೆಸರು ಅನ್ವರ್ಥ ಅಂದ್ರೆ ಯಾಕೆ ಅಂತಂದ್ರೆ, ಯುದ್ಧದಿಂದ ಗೆಲ್ಲಲಾಗದ ನಗರ ಇದು ಅಂತ ಅಯೋಧ್ಯ ಅಂತ, ಅದಕ್ಕೆ ಅಯೋಧ್ಯ ಅಂತ. ಹಾಗೆ ಅನ್ವರ್ಥವಾಗುವಂತೆ ಈ ನಾಡು ಕಟ್ಟಿದೆಯಾ? ಹೇಗೆ? ದೃಢ ಮಹಾದ್ವಾರಗಳಿಂದ ಕೂಡಿರಬೇಕು. ಒಂದು ರಾಷ್ಟ್ರವನ್ನು ತೆಗೆದುಕೊಳ್ಳೋದಾದ್ರೆ ಮಹಾದ್ವಾರಗಳು ದೃಢವಾಗಿರಬೇಕು. ಮಹಾದ್ವಾರಗಳು ಯಾವುದು? ಎಂಟ್ರಿ ಆಗುವಂಥವು. ಯಾರು ಎಂಟ್ರಿ ಆಗೋದು? ನಾವು ಭಾರತೀಯರಲ್ಲ, ವಿದೇಶಿಗರು ಅಥವಾ ಹೊರಗಿನವರು ಈ ದೇಶವನ್ನು ಪ್ರವೇಶಿಸುವಂತ ಎಲ್ಲ ಜಾಗಗಳು ದೃಢ ಮಹಾದ್ವಾರಗಳಿವೆಯಾ? ದಕ್ಷಿಣದಿಂದ ಎಂಟ್ರಿ ಆಗ್ತಾರೆ, ಸ್ಟ್ರಾಂಗ್ ಆಗಿದೀವಾ ನೇವಲ್ ಫೋರ್ಸು? ನಮಗೆ ಪಾಕಿಸ್ತಾನ